ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯೇಜರ್. ಸೊ ಇವತ್ತಿನ ಟಾಪಿಕ್ ಈಸ್ ಹೌ ಟು ಚೂಸ್ ಯೋರ್ ಪರ್ಪಸ್ ಫಾರ್ ಬೈಯಿಂಗ್ ಮೋಟರ್ ಸೈಕಲ್. ಪರ್ಪಸ್ ಬಗ್ಗೆ ನೀವು ಸಾಕಷ್ಟು ರಿವ್ಯೂಸಲ್ಲಿ ಕೇಳಿರ್ತೀರಾ. ನನ್ನ ರಿವ್ಯೂಸಲ್ಲೂ ನೀವು ಕೇಳಿರ್ತೀರಾ. ಸಿಟಿ, ಟೂರಿಂಗು, ಆಫ್ ರೋಡಿಂಗು, ಹಿಲ್ಸ್ ಅಂತ ನಾನು ತುಂಬ ಕಡೆ ಮೆನ್ಷನ್ ಮಾಡ್ತೀನಿ ನನ್ನ ರಿವ್ಯೂಸಲ್ಲಿ. ಸೊ ಪರ್ಪಸ್ ಬಗ್ಗೆ ಸಾಕಷ್ಟು ಕೇಳಿರ್ತೀರಾ. ನಿಮಗೆ ಸಾಕಷ್ಟು ಜನ ಹೇಳ್ತಾರೆ ಯು ಹ್ಯಾವ್ ಟು ಚೂಸ್ ಯುವರ್ ಪರ್ಪಸ್ ಟು ಬೈ ಅ ಮೋಟರ್ ಸೈಕಲ್ ಆ್ಯಂಡ್ ಎವ್ರಿಥಿಂಗ್ ಹೇಳ್ತಾರೆ. ಬಟ್ ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್ ರಿಗಾರ್ಡಿಂಗ್ ಹೌ ಎಕ್ಸಾಕ್ಟ್ಲಿ ಯು ವಿಲ್ ನೋ ವಾಟ್ ಈಸ್ ಯರ್ ಪರ್ಪಸ್. ಬಿಕಾಸ್ ತುಂಬ ಜನಕ್ಕೆ ಅವ್ರ ಪರ್ಪಸ್ ಏನು ಅಂತ ಗೊತ್ತಿಲ್ಲ. ಎವ್ರಿಬಡಿ ಇಸ್ ಲೈಕ್ ಎಲ್ಲ ಮಾಡಬೇಕು, ಟೂರಿಂಗು ಮಾಡಬೇಕು, ಸಿಟಿನೂ ಮಾಡಬೇಕು, ಆಫ್ ರೋಡಿಂಗು ಮಾಡಬೇಕು ಅಂತ ಹೇಳ್ಬಿಡ್ತಾರೆ. ಆ್ಯಂಡ್ ಮೋರ್ ಓವರ್ ಆಸ್ ಐ ಟೋಲ್ಡ್ ಯು, ಪರ್ಪಸ್ ಇಸ್ ಜಸ್ಟ್ ಒನ್ ಕ್ರೈಟೀರಿಯಾ. ಅಗೇನ್ ಪರ್ಪಸ್ ಬಿಟ್ಟು ಬೇರೆ ಕ್ರೈಟೀರಿಯಾಸ್ ಇದೆ ನಿಮಗೆ, ಲೈಕ್ ಪರ್ಫಾರ್ಮೆನ್ಸು, ನಿಮಗೆ ಕ್ಯಾರೆಕ್ಟರು, ನಿಮಗೆ ಯಾವ ಥರ ಲುಕ್ಸ್ ಇರುತ್ತೆ ಗಾಡಿಯಲ್ಲಿ, ಯಾವ ಥರ ಬ್ರ್ಯಾಂಡಿಗೆ ನೀವು ಅಸೋಸಿಯೇಟ್ ಆಗಬೇಕಂತ ಇದ್ದೀರಾ, ಅದರದ್ದು ಸರ್ವಿಸ್ ಸೆಂಟರು, ಲೈಕ್ ರಿಲಯಬಿಲಿಟಿ, ಶೋರೂಮ್, ಆಲ್ ದೋಸ್ ಥಿಂಗ್ಸ್ ಆರ್ ದೇರ್. ಸೊ ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್ ಯು ವಿಲ್ ಬಿ ಕನ್ಸಿಡರಿಂಗ್. ಬಟ್ ಡೆಫಿನೆಟ್ಲಿ ಪರ್ಪಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ರೈಟೀರಿಯಾ ನೀವು ಕನ್ಸಿಡರ್ ಮಾಡ್ತೀರಾ. ಬಿಕಾಸ್ ಎವ್ರಿ ಅದರ್ ಕ್ರೈಟೀರಿಯಾ ಎಕ್ಸೆಪ್ಟ್ ಫಾರ್ ರಿಲಯಬಿಲಿಟಿ ಅಂತ ಹೇಳ್ಬೋದು, ಐ ಫೀಲ್ ದಟ್ ಆಲ್ ಆರ್ ಮೋರ್ ಇಮೋಷನಲ್ ಆ್ಯಂಗಲಿಂದ ನೀವು ನೋಡ್ತೀರಾ ರಾದರ್ ದೆನ್ ಅ ಪ್ರಾಕ್ಟಿಕಲ್ ಆ್ಯಂಗಲ್. ಬಿಕಾಸ್ ಆಬ್ವಿಯಸ್ಲಿ ಇಟ್ಸ್ ಲೈಕ್ ನಿಮಗೆ ಯಾರಾದರೂ ಹೇಳಿದ್ರೆ ನೀನು ಸ್ಲೋ ಬೈಕ್ ತೊಗೊಳಪ್ಪ, ಅದು ಓಡಿಸ್ಬೋದು ಅಂದರೆ ದ ರೀಸನ್ ಯು ಬೈಕ್ ದೋಸ್ ಎಕ್ಸ್ಪೆನ್ಸಿವ್ ಬೈಕ್ಸ್ ಆರ್ ಬಿಕಾಸ್ ನಿಮಗೆ ಅದು ಇಮೋಷನಲಿ ನಿಮಗೆ ಸಮ್ ರೀಸನ್ಗೋಸ್ಕರ ನಿಮಗೆ ಅಟ್ರಾಕ್ಟ್ ಆಗಿರುತ್ತೆ, ಅದಕ್ಕೋಸ್ಕರ ತೊಗೋತೀರಾ. ಬಟ್ ನಿಮಗೆ ದ ರೀಸನ್ ವೈ ಯು ಶುಡ್ ಚೂಸ್ ದ ರೈಟ್ ಪರ್ಪಸ್, ಬಿಕಾಸ್ ದ್ಯಾಟ್ ವಿಲ್ ಹೆಲ್ಪ್ ಯು ಔಟ್ ಫಿಲ್ಟರ್ ಔಟ್ ದ ಆಪ್ಷನ್ಸ್. ಬಿಕಾಸ್ ಈಗ ನಿಮಗೆ ಗೊತ್ತು ಮಾರ್ಕೆಟಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ. ಸೊ ಆಪ್ಷನ್ಸಲ್ಲಿ ನಿಮಗೆ ತುಂಬ ಕನ್ಫ್ಯೂಷನ್ ಇರುತ್ತೆ. ಎಲ್ಲದರಲ್ಲೂ ಬೆಸ್ಟ್ ಬೇಕು, ಅದು ಬೇಕು, ಇದು ಬೇಕು ಅಂತ ಹೇಳ್ತಾ ಇರ್ತೀರಾ. ಬಟ್ ವೆನ್ ಯು ಆ್ಯಕ್ಚುಲಿ ಚೂಸ್ ಯರ್ ಪರ್ಪಸ್ಸು ಏನಾಗುತ್ತೆ ಅಂದರೆ ನಿಮಗೆ ವಾಟ್ ಎವರ್ ಆಪ್ಷನ್ಸ್ ಇರುತ್ತೆ ನಿಮಗೆ ಅದು ಫಿಲ್ಟರ್ ಔಟ್ ಆಗಿಬಿಡುತ್ತೆ. ನೀವು ಕಟ್ ಮಾಡ್ತೀರಾ ಕೆಲವು ಆಪ್ಷನ್ಸ್ನ. ಆ್ಯಂಡ್ ಆಲ್ಸೋ ನಿಮ್ಗೆ ಇನ್ನೊಂದೇನು ಅಡ್ವಾಂಟೇಜ್ ಆಗುತ್ತೆ ಅಂದರೆ, ಎಸ್ಪೆಷಲಿ ವೆನ್ ಯು ಲುಕಿಂಗ್ ಎಟ್ ಬಜೆಟು, ನಿಮ್ಮದು ಅಕಾರ್ಡಿಂಗ್ ಟು ಯುವರ್ ಬಜೆಟು ನಿಮಗೆ ಒಂದು ರಿಕ್ವೈರ್ಮೆಂಟ್ ಸೆಟ್ ಆಗಿಬಿಡುತ್ತೆ. ಸೊ ಇನ್ ದ ಮಾರ್ಕೆಟ್ ನಿಮ್ಗೆ ಗೊತ್ತಾಗುತ್ತೆ ಯಾವ ಬಜೆಟಲ್ಲಿ ನಿಮಗೆ ನಿಮ್ಮದು ಪರ್ಪಸ್ಸು ರಿಕ್ವೈರ್ಮೆಂಟು ಸ್ಯಾಟಿಸ್ಫೈ ಮಾಡುವಂಥ ಬೈಕ್ಸ್ ಇದೆ. ಆ್ಯಂಡ್ ಆಲ್ಸೋ ನಿಮ್ಮದು ಹೈಯರ್ ಬಜೆಟಲ್ಲೂ ಯಾವುದು ಇದೆ ಸ್ಯಾಟಿಸ್ಫೈ ಮಾಡೋದು ಬೇಸ್ಡ್ ಆನ್ ಯುವರ್ ಪರ್ಪಸ್ಸು. ಸೊ ಅವಾಗ ನಿಮ್ಗೆ ಗೊತ್ತಾದಾಗ ಓಕೆ, ಅಟ್ಲೀಸ್ಟ್ ಈ ಲೀಸ್ಟ್ ಬಜೆಟಲ್ಲಿ ನಂಗೆ ಈ ಗಾಡಿ ಆದರೂ ತೊಗೋಬೋದಲ್ಲ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಆ್ಯಂಡ್ ಆಲ್ಸೋ ನಾನು ಜಾಸ್ತಿ ಮೂವ್ ಆನ್ ದ ಲ್ಯಾಡರ್ ಮೂವ್ ಆದರೆ ನನ್ನ ಪರ್ಪಸ್ ಸೇಮ್ ಇರುತ್ತೆ. ಬಟ್ ಆಬ್ವಿಯಸ್ಲಿ ನಿಮಗೆ ಕ್ವಾಲಿಟಿ, ನಿಮ್ಮ ಪರ್ಫಾರ್ಮೆನ್ಸು, ಕಂಫರ್ಟ್, ಆಲ್ ದೋಸ್ ಆ್ಯಂಗಲ್ಸ್, ಲುಕ್ಸು ಅದೆಲ್ಲ ಬೆಟರ್ ಆಗೋದು ಅಂತ ಗೊತ್ತಾಗುತ್ತೆ. ಸೊ ನಿಮಗೆ ಇನ್ ಅ ವೇ ಯು ವಿಲ್ ನಾಟ್ ಎಂಡ್ ಅಪ್ ಬೈಯಿಂಗ್ ಅ ರಾಂಗ್ ಬೈಕ್ ವಿಚ್ ಇಸ್ ಔಟ್ ಆಫ್ ಯುವರ್ ಬಜೆಟ್. ಔಟ್ ಆಫ್ ಯುವರ್ ಬಜೆಟ್ ನಾವು ಬೈ ಮಾಡಲ್ಲ, ನಿಮ್ಮ ಬಜೆಟಲ್ಲೇ ಆದಷ್ಟು ಸ್ಟಿಕ್ ಮಾಡೋಕ್ಕೆ ನೋಡ್ತೀರಾ. ಬಿಕಾಸ್ ನೀವು ನೋ ದಟ್ ಓಕೆ ಇನ್ ದಿಸ್ ಬಜೆಟ್ ಓಕೆ ನನಗೆ ಅಟ್ಲೀಸ್ಟ್ ಈ ಬೈಕ್ ಸಿಗ್ತಾ ಇದೆ. ಆ್ಯಂಡ್ ಆಲ್ಸೋ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನೀವು ಅನ್ನೆಸರಿ ಲೋ ಮಾಡಿಬಿಡ್ತೀರ ನಿಮ್ಮ ಬಜೆಟ್ನ. ಬಿಕಾಸ್ ಮತ್ತೆ ನಂಗೆ ಈ ಕ್ಯಾಟಗರಿ ಆಫ್ ಬೈಕು ನನಗೆ ಐ ವಾಂಟ್ ಟು ಬೈ ಇನ್ ದಿಸ್ ಬಜೆಟ್ ಓನ್ಲಿ ಅಂತ ಹೇಳ್ತಾ ಇರ್ತಾರೆ. ಬಟ್ ಆ ಬಜೆಟಲ್ಲಿ ಯಾವುದು ಬೈಕೇ ಇರಲ್ಲ ನಿಮ್ಮ ಪರ್ಪಸ್ಗೆ. ಸೊ ಅವಾಗ ಯು ವಿಲ್ ಮೂವ್ ಅಪ್ ದ ಲ್ಯಾಡರ್, ಆರ್ ನಿಮ್ಮದು ಆಬ್ವಿಯಸ್ಲಿ ವಾಟ್ ಎವರ್ ನಿಮ್ಮದು ಪರ್ಪಸ್ ಏನಿರುತ್ತೆ ಅದನ್ನು ನೀವು ಚೇಂಜ್ ಮಾಡಬೇಕಾಗುತ್ತೆ. ಸೊ ಚೇಂಜ್ ಮಾಡಿಬಿಟ್ಟು ಬೇರೆ ಯಾವುದೋ ಪರ್ಪಸ್ದು ನೀವು ತೊಗೊಂಡ್ಬಿಟ್ಟು ಸಮ್ ಹೌ ಕಾಂಪ್ರಮೈಸ್ ಮಾಡಿಕೊಂಡು ನೀವು ಲೈಕ್ ಯು ಹ್ಯಾವ್ ಟು ಗೋ ಅಲಾಂಗ್ ವಿತ್ ಇಟ್. ಆ್ಯಂಡ್ ದ ಮೇನ್ ಥಿಂಗ್ ಈಸ್ ಯು ನೆವರ್ ಗೆಟ್ ಡಿಸಪಾಯಿಂಟೆಡ್. ಮೋಸ್ಟ್ಲಿ ನಾನು ನೋಡ್ತೀನಿ ತುಂಬ ಜನ ಲೈಕ್ ತೊಗೊಂಡ್ಬಿಟ್ಟು ಕೊರಗ್ತಾರೆ, ಅಯ್ಯೋ ನಾನು ಏನಕ್ಕೋ ತೊಗೊಂಡಿದ್ದೆ ಬಟ್ ನಾನು ಇದನ್ನು ಯೂಸೇ ಮಾಡೋಕ್ಕಾಗ್ತಿಲ್ಲ, ವಾಟ್ ಪರ್ಪಸ್ ನಾನು ಏನು ಯೋಚನೆ ಮಾಡಿದ್ದು ಅದು ಆಗ್ತಾ ಇಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇನಿಷಿಯಲಿ ನೀವು ತುಂಬ ಎಕ್ಸೈಟೆಡ್ ಆಗಿರುತ್ತೆ, ಬರ್ತಾ ನಿಮಗೆ ಗೊತ್ತಾಗ್ಬಿಡುತ್ತೆ ಓ ದಿಸ್ ಇಸ್ ನಾಟ್ ವಾಟ್ ಐ ಥಾಟ್ ಅಂತ. ಸೊ ಆ ಡಿಸಪಾಯಿಂಟ್ಮೆಂಟ್ಸ್ ತುಂಬ ಕಮ್ಮಿ ಇರುತ್ತೆ. ಎಸ್ ನಿಮಗೆ ಲುಕ್ ಚೆನ್ನಾಗಿಲ್ಲದೆ ಇರ್ಬೋದು, ಇಲ್ಲ ಪರ್ಫಾರ್ಮೆನ್ಸ್ ವೈಸ್ ಅಷ್ಟು ಪರ್ಫಾರ್ಮ್ ಮಾಡದೇ ಇರ್ಬೋದು ಆ ಬೈಕ್ಸ್ ಎಲ್ಲ, ಆರ್ ನಿಮಗೆ ಆಬ್ವಿಯಸ್ಲಿ ಮೇ ಬಿ ದ ಬ್ರ್ಯಾಂಡ್ ವ್ಯಾಲ್ಯೂ ಅಷ್ಟೊಂದು ಇರಲ್ಲ. ಬಟ್ ನಿಮ್ಮದು ವಾಟ್ ಎವರ್ ಪರ್ಪಸ್ಗೆ ನೀವು ಬೈ ಮಾಡಿರ್ತೀರ ಅದನ್ನು ಫುಲ್ಫಿಲ್ ಮಾಡ್ತಾರೆ. ಅಂದರೆ ನಿಮ್ಮದು ಪ್ರಾಕ್ಟಿಕಲ್ ಯೂಸ್ ಕೇಸಲ್ಲಿ ಅದು ಸ್ಯಾಟಿಸ್ಫೈ ಮಾಡ್ತಾ ಇರೋದ್ರಿಂದ ಕೊರಗೋದು ನೀವು ಕಮ್ಮಿ ಮಾಡ್ಕೋತೀರಾ ಜನರಲಿ ಐ ಸಿ ದೀಸ್ ಡೇಸ್. ಬಿಕಾಸ್ ಅಷ್ಟೊಂದು ಆಪ್ಷನ್ ಇದೆ, ಇಟ್ಸ್ ಓಕೆ. ನಿಮಗೆ ಒಂದೊಂದ್ಸಲಿ ಬೇಜಾರಾಗುತ್ತೆ, ಯಾವಾಗಲೂ ದೂರದ ಬೆಟ್ಟ ಚೆನ್ನಾಗಿದೆ ಅಂತಲೇ ಅನಿಸುತ್ತೆ ನಿಮಗೆ. ಬಟ್ ನಿಮ್ಮ ವಾಟ್ ಎವರ್ ಯೂಸ್ ಕೇಸ್ಗೆ ನೀವು ತೊಗೊಂಡಿದೆ ಅದು ಸರ್ವ್ ಆಗುತ್ತೆ. ಸೊ ಅದನ್ನು ಕನ್ಸಿಡರ್ ಮಾಡಿದ್ರೆ ಪರ್ಪಸ್ ತುಂಬಾ ಇಂಪಾರ್ಟೆಂಟ್ ಕ್ರೈಟೀರಿಯಾ ಯು ನೀಡ್ ಟು ಸ್ಯಾಟಿಸ್ಫೈ ವೈಲ್ ಪ್ಲಾನಿಂಗ್ ಟು ಬೈ ಅ ಮೋಟರ್ ಸೈಕಲ್. ಸೊ ದ್ಯಾಟ್ ಇಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಎನಿವೆ, ತುಂಬ ಲೆಕ್ಚರ್ ಆಯಿತು. ಲೆಟ್ಸ್ ಕಮ್ ಟು ಹೌ ಟು ಚೂಸ್ ಯುವರ್ ಪರ್ಪಸ್. ದ ಫಸ್ಟ್ ಥಿಂಗ್ ನಾನು ಆಬ್ವಿಯಸ್ಲಿ ಏನು ಡಿಸ್ಕಸ್ ಮಾಡ್ತೀನಿ ನಿಮಗೆ ಅಂದರೆ, ಯಾವ ಥರ ನೀವು ಬೈಕ್ ಕ್ರೈಟೀರಿಯಾನ ನೀವು ಚೂಸ್ ಮಾಡಬೇಕು, ಯಾವ ಬೈಕ್ ಕ್ರೈಟೀರಿಯಾ ಅಂತ. ಅದಾದಮೇಲೆ ನೀವು ಯಾವ ಪರ್ಪಸ್ಗೆ ನೀವು ಬಿಲಾಂಗ್ ಆಗ್ತೀರಾ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಇಲ್ಲಿ ನಾನು ಯೂಶ್ವಲಿ ನೀವು ನೋಡಿರ್ಬೋದು, ನನ್ನ ರಿವ್ಯೂ ವೀಡಿಯೋಸಲ್ಲಿ ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ, ಅವ್ರ ಕಂಪ್ಯಾರಿಸನ್ ವೀಡಿಯೋದಲ್ಲಿ ನಾನು ಸಿಟಿ, ಟೂರಿಂಗು ಆರ್ ಹೈವೇ ರೈಡಿಂಗ್ ಎರಡೂ ಒಂದೇ, ಆಫ್ ರೋಡಿಂಗ್ ಮತ್ತು ಹಿಲ್ ಅಂತ ಹೇಳ್ತೀನಿ. ಇಲ್ಲಿ ನಾನು ಆ್ಯಕ್ಚುಲಿ ಮೂರೇ ಪರ್ಪಸ್ ಇರೋದು ನಿಮಗೆ ಬೈಕ್ ಬೈ ಮಾಡೋಕ್ಕೆ. ದಟ್ ಈಸ್ ಸಿಟಿ, ಟೂರಿಂಗ್ ಆರ್ ಹೈವೇ ಎರಡೂ ಒಂದೇ. ಆ್ಯಂಡ್ ಥರ್ಡ್ ಬಂದ್ಬಿಟ್ಟು ಆಫ್ ರೋಡಿಂಗ್. ಹಿಲ್ ಬಂದ್ಬಿಟ್ಟು ಇಟ್ ಈಸ್ ಆ್ಯಕ್ಚುಲಿ ಒಂದು ಬೈಕ್ ಕ್ರೈಟೀರಿಯಾ ಅಷ್ಟೇ, ಅದನ್ನು ಫುಲ್ಫಿಲ್ ಮಾಡುತ್ತಾ ಇಲ್ವಾ ಅಂತ ನೀವು ಚೆಕ್ ಮಾಡಬೇಕಷ್ಟೇ. ಬಿಕಾಸ್ ಹಿಲ್ ರೈಡಿಂಗ್ ಬಂದ್ಬಿಟ್ಟು ನಿಮಗೆ ಸಿಟಿಯಲ್ಲೂ ಮಾಡ್ತೀರಾ, ನೀವು ಟೂರಿಂಗಲ್ಲೂ ನೀವು ಹಿಲ್ ರೈಡಿಂಗ್ ಮಾಡ್ತೀರಾ. ಟೂರಿಂಗಲ್ಲೂ ಸಿಟಿಯಲ್ಲೂ ನೀವು ಮೈಸೂರಲ್ಲಿ ಇದ್ದೀರಾ ಅಂದರೆ ನೀವು ಆಬ್ವಿಯಸ್ಲಿ ನೀವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೋದು, ನೀವು ಟೂರಿಂಗ್ ಮಾಡಬೇಕಾದ್ರೆ ಕೊಡೈಕೆನಾಲ್ ಹೋಗ್ಬೋದು. ನೀವು ಆಫ್ ರೋಡಿಂಗ್ ಮಾಡೋ ಸಿಚುವೇಷನಲ್ಲೂ ನೀವು ಎಕ್ಸಾಂಪಲ್ ನೀವು ಮಂದಲ್ಪಟ್ಟಿ ಥರ ಆಫ್ ರೋಡಿಂಗ್ ಮಾಡ್ತೀರಾ ಅಂದರೆ ಅಲ್ಲಿ ಹಿಲ್ ರೈಡು ಇರುತ್ತೆ, ನಿಮ್ಗೆ ಹಿಲ್ಲಲ್ಲೂ ಹೋಗಬೇಕಾಗುತ್ತೆ, ಹಿಲ್ಲಿಂದ ಡೌನು ಬರಬೇಕಾಗುತ್ತೆ. ಸೊ ಹಿಲ್ ರೈಡ್ ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ. ಬಟ್ ಇಟ್ ಈಸ್ ಮೋರ್ ಆ ಬೈಕ್ ಕ್ರೈಟೀರಿಯಾ, ಬೈಕಲ್ಲಿ ಅದನ್ನು ಮಾಡೋ ಕೇಪಬಿಲಿಟಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗುತ್ತೆ. ಸೊ ಅದನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಅದಾದಮೇಲೆ ಲಾಸ್ಟಲ್ಲಿ ನಾನು ನಿಮಗೆ
ಐ ವಿಲ್ ಟೆಲ್ ಯು ವೆದರ್ ನೀವು ಯಾವ ಪರ್ಪಸಲ್ಲಿ ಫಾಲೋ ಆಗ್ತಾ ಇದ್ದಾರೆ. ಬಿಕಾಸ್ ದಿಸ್ ಇಸ್ ಸಮಥಿಂಗ್ ಲಾಟ್ ಆಫ್ ಪೀಪಲ್ ಗೊತ್ತಾಗಲ್ಲ ನಾನು ಯಾವ ಪರ್ಪಸ್ ದೇ ಅಸ್ಯೂಮ್ ದ ಟೈಮ್ ಇನ್ ದಿಸ್ ಪರ್ಪಸ್ ಅಂತ. ಬಟ್ ನಾನು ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಈ ಸಲ. ಸೊ ಬೈಕ್ ಕ್ರೈಟೀರಿಯಾದಲ್ಲಿ ನಾನು ಎರಡು ಥರ ನಾನು ನಿಮಗೆ ಹೇಳ್ತೀನಿ. ಒಂದು ಐ ವುಡ್ ಸೇ ದ ಮಿನಿಮಮ್ ಕ್ರೈಟೀರಿಯಾ ಫಾರ್ ಬೈಕ್ ಟು ಪರ್ಫಾರ್ಮ್ ಇನ್ ದಟ್ ಪರ್ಪಸ್. ಸೊ ಆ ಪರ್ಪಸಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ಮಿನಿಮಮ್ ಕ್ರೈಟೀರಿಯಾ ಏನಿರಬೇಕು. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ಲಕ್ಸುರಿ ಕ್ರೈಟೀರಿಯಾ. ಲಕ್ಸುರಿ ಕ್ರೈಟೀರಿಯಾ ಅಂದರೆ ಆಬ್ವಿಯಸ್ಲಿ ಇಟ್ ಡಿಪೆಂಡ್ಸ್ ಆನ್ ನಿಮ್ಮ ಬಜೆಟು, ನಿಮ್ಮ ಲೈಕಿಂಗು, ಅದು ಏನು ಇಂಪ್ರೂವ್ ಮಾಡಬೇಕಂತ ಇದ್ರೆ ಅದು. ಆ್ಯಂಡ್ ಐ ನೋ ಸೋ ಮೆನಿ ಕ್ರೈಟೀರಿಯಾಸ್ ಇದೆ ನಿಮಗೆ, ಪರ್ಫಾರ್ಮೆನ್ಸು, ಲುಕ್ಸು, ಸೋ ಮೆನಿ ಕಂಫರ್ಟ್ ಆ್ಯಂಡ್ ಆಲು. ನಾನು ಎಲ್ಲ ಕ್ರೈಟೀರಿಯಾ ಮೆನ್ಷನ್ ಮಾಡಲ್ಲ. ದ ಸ್ಪೆಸಿಫಿಕ್ ಕ್ರೈಟೀರಿಯಾ ನೀವು ನೋಡ್ಬೋದು, ಸೊ ದಟ್ ಯು ವಿಲ್ ಹ್ಯಾವ್ ಅ ಬೆಟರ್ ಎಕ್ಸ್ಪೀರಿಯನ್ಸ್. ಸೊ ಅದನ್ನು ಮಾತ್ರ ಮೆನ್ಷನ್ ಮಾಡ್ತೀನಿ. ಬಾಕಿ ಎಲ್ಲ ನಿಮ್ಗೆ ಇಷ್ಟ ಬಂದಿದ್ದು ನೀವು ಆಬ್ವಿಯಸ್ಲಿ ನೋಡ್ತೀರಾ. ಸೊ ದಟ್ ಈಸ್ ವಾಟ್. ಸೊ ಎನಿವೇ ಸ್ಟಾರ್ಟ್ ಮಾಡ್ಬಿಡೋಣ. ಸೊ ಫಸ್ಟು ಬಂದ್ಬಿಟ್ಟು ಸಿಟಿಗೆ ಬರೋಣ. ಸೊ ಸಿಟಿಗೆ ಬರೋದಾದರೆ ವಾಟ್ ಈಸ್ ದ ಮಿನಿಮಮ್ ಕ್ರೈಟೀರಿಯಾ ಅಂತ ಕೇಳಿದ್ರೆ, ಸಿಟಿಯಲ್ಲಿ ಆ್ಯಕ್ಚುಲಿ ಮಿನಿಮಮ್ ಕ್ರೈಟೀರಿಯಾಸ್ ತುಂಬ ಇದೆ. ಸಿಟಿಯಲ್ಲಿ ನಿಮಗೆ ಮಿನಿಮಮ್ ಕ್ರೈಟೀರಿಯಾ ಫಸ್ಟ್ ಬಂದುಬಿಟ್ಟು ಆಬ್ವಿಯಸ್ಲಿ ಪವರ್ ವೈಸ್ ನೋಡೋದಾದರೆ ಐ ವುಡ್ ಸೇ 100 cc ಗಿಂತ ಎನಿ ಬೈಕ್ ಇಸ್ ಮೋರ್ ದೆನ್ ಇನಫು. 100 cc ಗಿಂತ ಕಮ್ಮಿ ನೀವು ತೊಗೋಬೋದು, ಬಟ್ ಐ ಥಿಂಕ್ ಕರೆಂಟ್ ಸ್ಟ್ಯಾಂಡರ್ಡ್ ನೀವು ನೋಡೋದಾದರೆ ಐ ವುಡ್ ಸೇ ಅಂದರೆ ನೀವು ಯಾವುದು 100 cc ಗಿಂತ ತೊಗೊಳೋದು ಇಲ್ಲ. ಸೊ 100 cc ಗಿಂತ ಮೇಲೆ ಇರಲೇಬೇಕು ಒಂದು ಬೈಕು, ದಟ್ ಈಸ್ ಮಿನಿಮಮ್ಮು. ಸೆಕೆಂಡ್ ಬಂದು ದೀಸ್ ಥಿಂಗ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ನನ್ನ ಪ್ರಕಾರ. ನೀವು ಯಾವುದೇ ಬೈಕ್ ತೊಗೋತಾ ಇದ್ದೀರಾ ಅಂದ್ರೂ ದಿಸ್ ಇಸ್ ಅಕಾರ್ಡಿಂಗ್ ಟು ಯು. ಐ ಆಮ್ ನಾಟ್ ಸೇಯಿಂಗ್ ನಾನು ನಿಮಗೆ ಯಾವುದು ಸೆಟ್ ಆಫ್ ಸ್ಟ್ಯಾಂಡರ್ಡ್ಸ್ ಹೇಳ್ತಾ ಇಲ್ಲ, ಬೆಂಚ್ ಮಾರ್ಕ್ ಹೇಳ್ತಾ ಇಲ್ಲ, ಬಟ್ ಅಕಾರ್ಡಿಂಗ್ ಟು ಯು ಇಟ್ ಶುಡ್ ಬಿ ಈಸಿ ಟು ಹ್ಯಾಂಡ್ಲು. ಮ್ಯಾನ್ಯೂವರ್ ಮಾಡೋಕ್ಕೆ ತುಂಬ ಈಸಿ ಇರಬೇಕು, ನಿಮಗೆ ಟರ್ನಿಂಗ್ ಮಾಡೋದು ಈಸಿ ಇರಬೇಕು, ನಿಮಗೆ ಲೈಟ್ ವೇಟ್ ಫೀಲ್ ಮಾಡಬೇಕು, ನಿಮಗೆ ಪಾರ್ಕಿಂಗ್ ಮಾಡೋಕ್ಕೆ ಈಸಿ ಅನಿಸ್ಬೇಕು. ಸೊ ಬೇಸಿಕಲಿ ವಾಟ್ ಆಮ್ ಟ್ರೈಂಗ್ ಟು ಟೆಲ್ ಈಸ್ ನಿಮಗೆ ಈ ಬೈಕ್ನ ಇನ್ ದ ಸಿಟಿ ಹ್ಯಾಂಡಲ್ ಮಾಡೋಕ್ಕೆ ಈಸಿ ಅನಿಸ್ಬೇಕು. ಇಟ್ ಈಸ್ ಅಪ್ ಟು ಯು. ಇಟ್ ಈಸ್ ನಾಟ್ ಮೀ ಹೂ ಈಸ್ ಗೋಯಿಂಗ್ ಟು ಡಿಸೈಡ್ ಯು ವಾಟ್ ಈಸ್ ಕಂಫರ್ಟೇಬಲ್ ಫಾರ್ ಯು. ಸೊ ನಿಮಗೆ ಹ್ಯಾಂಡ್ಲಿಂಗ್, ಜಸ್ಟ್ ನೋಟ್ ದ ವರ್ಡ್ ಹ್ಯಾಂಡ್ಲಿಂಗ್ ಮಾಡೋಕ್ಕೆ ಅಕ್ರಾಸ್ ದ ಸಿಟಿ ದಿಸ್ ಶುಡ್ ಬಿ ದ ಈಸಿಯೆಸ್ಟ್ ಬೈಕ್. ಅಂದರೆ ನೀವು ಟೆಸ್ಟ್ ಡ್ರೈವ್ ಮಾಡಿದಾಗ ಎಕ್ಸಾಂಪಲ್ ಕೊಡ್ತೀನಿ. ನೀವು ಹಿಮಾಲಯನ್ ನಾನು ಹೇಳಿದ್ದೀನಿ ಆ ಸಿಟಿ ಕಂಫರ್ಟೇಬಲ್ ಇಲ್ಲ, ಅದಿಲ್ಲ ಅಂತ. ನಿಮಗೆ ಕಂಫರ್ಟೇಬಲ್ ಅನ್ಸುತ್ತೆ ಅಂದರೆ ಡೋಂಟ್ ಲಿಸನ್ ಟು ಮೀ. ಇಟ್ ಈಸ್ ಕಂಫರ್ಟೇಬಲ್ ಫಾರ್ ಯು. ಸೊ ನೀವು ಹ್ಯಾಪಿ ಆಗಿದ್ದೀರಾ, ಸೊ ನೀವು ಇದನ್ನು ಓಡಿಸ್ಬೋದು ಸಿಟಿಯಲ್ಲಿ ಅಂತ ನೀವು ಕಾನ್ಫಿಡೆಂಟ್ ಆಗಿದ್ದೀರಾ. ದಿಸ್ ಈಸ್ ಸಮಥಿಂಗ್ ಯು ನೀಡ್ ಟು ಟೆಸ್ಟ್ ವೆನ್ ಎವರ್ ಯು ಆರ್ ಪ್ಲಾನಿಂಗ್ ಟು ಬೈ ಅ ಬೈಕ್ ವಿಚ್ ವಿಲ್ ಯೂಸ್ ಇನ್ ದ ಸಿಟಿ. ಸೊ ಸಿಟಿ ಯೂಸ್ಗೆ ನಿಮಗೆ ಈ ಕ್ರೈಟೀರಿಯಾ ಮ್ಯಾಚ್ ಆಗಲೇಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟು. ಸೆಕೆಂಡ್ ನೀವು ನೋಡಬೇಕಾಗಿರೋದು ಐದರ್ ಯುವರ್ ಅ ಡೈಲಿ ರೈಡರ್ ಆರ್ ಅಕೇಷನಲ್ ರೈಡರು. ಸೊ ನೀವು ಡೈಲಿ ರೈಡರ್ ಆದರೆ ಐ ವುಡ್ ಸಜೆಸ್ಟ್ ಯು ನೀಡ್ ಟು ಫೋಕಸ್ ಆನ್ ದ ಮೈಲೇಜು. ಮೈಲೇಜ್ ತುಂಬಾ ಇಂಪಾರ್ಟೆಂಟ್ ಕ್ರೈಟೀರಿಯಾ. ಅಗೇನ್ ಮೈಲೇಜ್ ಅಂದರೆ ನಾನು ನಿಮ್ಗೆ ಹೇಳ್ತಾ ಇಲ್ಲ ದಟ್ 70 km/ಲೀಟರೇ ಕೊಡಬೇಕು, ಅವಾಗಲೇ ಗಾಡಿ ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಐ ಆಮ್ ಟೆಲಿಂಗ್ ಯು ವೆನ್ ಎವರ್ ನೀವು ಕಾಂಪಿಟೇಷನಲ್ಲಿ ಕಂಪೇರ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ನೀವು 1000 cc ಬೈಕ್ ತೊಗೊಳ್ಳೋ ಪ್ಲಾನ್ ಇದೆ ಅಂತ ಅಂದ್ಕೊಳ್ಳಿ, ಸಿಟಿ ಯೂಸ್ಗೆ ನೀವು ಯೂಸ್ ಮಾಡಬೇಕಂದ್ರೆ ಆದಷ್ಟು ನೀವು among the competition or among the list you have to buy among, ಅದರಲ್ಲಿ ನಿಮಗೆ whatever bike you are choosing should give the best mileage, whether it be 10 km/liter or whether it be 70 km/liter, whatever it is, it should be the best among that list. Because ನೀವು ಡೈಲಿ ಯೂಸ್ ಮಾಡ್ತಾ ಇದ್ದೀರ ಅಂದರೆ ಮೈಲೇಜ್ ಮ್ಯಾಟರ್ ಆಗೇ ಆಗುತ್ತೆ. ಸಿ ಮೇಂಟೆನೆನ್ಸು, ಪಾರ್ಟ್ಸು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಮ್ಯಾಟರ್ ಆಗುತ್ತೆ. ದಟ್ ಈಸ್ ಸೆಕೆಂಡರಿ, ಬಟ್ ದ್ಯಾಟ್ ವಿಲ್ ನಾಟ್ ಕಮ್ ಟು ಯು ಆನ್ ಅ ಡೈಲಿ ಬೇಸಿಸ್. ನೀವು ರೆಗ್ಯುಲರ್ಲಿ ನೀವು ಫ್ಯೂಲ್ನ ಫಿಲಪ್ ಮಾಡಲೇಬೇಕು. ಸೊ ಅದನ್ನು ನೀವು ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಮೈಲೇಜ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ರೈಟೀರಿಯಾ. ಸೊ ದಟ್ ಈಸ್ ಒನ್ ಥಿಂಗು. ಅಕೇಷನಲ್ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಐ ವುಡ್ ಸೇ ನಿಮಗೆ ಐ ಥಿಂಕ್ ಮೈಲೇಜ್ ಬಗ್ಗೆ ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇವಾಗ ನಾನು ಮಿನಿಮಮ್ ಕ್ರೈಟೀರಿಯಾ ಹೇಳಾಯಿತು ಸಿಟಿಯಲ್ಲಿ. ಸೊ ಲಕ್ಸುರಿ ಕ್ರೈಟೀರಿಯಾ ಏನು ಅಂತ ಕೇಳೋದಾದರೆ ಲಕ್ಸುರಿ ಕ್ರೈಟೀರಿಯಾ ವಿಲ್ ಬಿ ದ ಪರ್ಫಾರ್ಮೆನ್ಸು. ಸೊ ನಿಮಗೆ ಎಷ್ಟು ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾಕ್ಟ್ ಮಾಡಬೇಕು ಬೈಕಿಂದ, ಅದಕ್ಕೆ ತಕ್ಕಂಗೆ ನೀವು ಗಾಡಿ ತೊಗೊಳ್ಳಿ. ಐ ನೋ ದೇರ್ ಆರ್ ಮೆನಿ ಅದರ್ ಆಸ್ಪೆಕ್ಟ್ಸು, ಬಟ್ ನಾನಿಲ್ಲಿ ಪರ್ಫಾರ್ಮೆನ್ಸ್ ಕಡೆ ನೀವು ಗಮನ ಕೊಡಿ. ಬಿಕಾಸ್ ಪರ್ಫಾರ್ಮೆನ್ಸ್ ಇಸ್ ಸಮಥಿಂಗ್ ನೀವು ಆ ಗಾಡಿನ ಎಂಜಾಯ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಿಮಗೆ ಆ ಪರ್ಫಾರ್ಮೆನ್ಸ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಇನ್ ದಟ್ ಸಿಟಿ ಅಂದರೆ ಯು ವಿಲ್ ಎಂಜಾಯ್ ದಟ್ ರೈಡ್. ವೆನ್ ಎವರ್ ಯು ಗೆಟ್ ಅ ಸ್ಟ್ರೆಚ್ ಆಫ್ ಫ್ರೀ ರೋಡು, ನೀವು ಸ್ವಲ್ಪ ಪರ್ಫಾರ್ಮೆನ್ಸ್ ರೈಡ್ ಮಾಡಬೇಕಾದ್ರೆ ಫೀಲ್ ಮಾಡಿದ್ರೆ ಯು ವಿಲ್ ಎಂಜಾಯ್ ದಟ್ ಬೈಕ್. ಅದಕ್ಕೋಸ್ಕರ ಪರ್ಫಾರ್ಮೆನ್ಸು ನಿಮಗೆ ನಿಮ್ಮ ಸ್ಟ್ಯಾಂಡರ್ಡ್ಗೆ ಸೂಟ್ ಆಗೋ ತಕ್ಕಂಗೆ ತೊಗೊಳ್ಳಿ. ಸೊ ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ. ನೆಕ್ಸ್ಟ್ ಟೂರಿಂಗ್ ಆಸ್ಪೆಕ್ಟ್ ಬರೋಣ. ಸೊ ಟೂರಿಂಗ್ ಆಸ್ಪೆಕ್ಟಲ್ಲಿ ಐ ನೋ ದಟ್, ಸೊ ನಾನೊಂದು ವೀಡಿಯೋನೇ ಮಾಡಿದ್ದೀನಿ ಟೂರಿಂಗ್ಗೆ. ಬಟ್ ನಾನು ಬೇಸಿಕಲಿ ಐ ಆಮ್ ಟಾಕಿಂಗ್ ಅಬೌಟ್ ಮಿನಿಮಮ್ ಕ್ರೈಟೀರಿಯಾ. ಸೊ ಮಿನಿಮಮ್ ಕ್ರೈಟೀರಿಯಾ ಏನು ಅಂತ ಕೇಳಿದ್ರೆ ಐ ನೋ ಲಾಟ್ ಆಫ್ ಪೀಪಲ್ ವಿಲ್ ಬಿ ಸರ್ಪ್ರೈಸ್ಡ್ ಅಬೌಟ್ ಇಟ್, ಬಟ್ ನಾನು ನಿಮಗೆ ಆನೆಸ್ಟ್ ಆಗಿ ಒಪಿನಿಯನ್ ಹೇಳ್ತೀನಿ. ದ ಮಿನಿಮಮ್ ಕ್ರೈಟೀರಿಯಾ ಆಫ್ ಎನಿ ಬೈಕು ಆ್ಯಸ್ ಕರೆಂಟ್ ಸ್ಟ್ಯಾಂಡರ್ಡ್ಸ್ ನೀವು ಕಂಪೇರ್ ಮಾಡೋದಾದರೆ ಈಸ್ ದಟ್ ದ ಬೈಕ್ ಶುಡ್ ಬಿ ಅಟ್ಲೀಸ್ಟ್ 200 cc, ಮಿನಿಮಮ್ 200 cc ಇರಬೇಕು. ಆರ್ ಅಟ್ಲೀಸ್ಟ್ ಅದು 18 bhp ಆಫ್ ಪವರ್ನ ಎಕ್ಸ್ಟ್ರಾಕ್ಟ್ ಮಾಡೋ ಥರ ಇರಬೇಕು. ಬಿಕಾಸ್ ದೇರ್ ಆರ್ ಸಮ್ ಬೈಕ್ಸ್ ಲೈಕ್ MT-15, R15, they can actually extract a power of 18 bhp because high compression ratio, refined engine ಆಗಿರೋದ್ರಿಂದ it can extract. So depending on whatever, at least 18 bhp ಬರಬೇಕು or 200 cc. ಏನಕ್ಕೆ ಅಂತ ಹೇಳ್ತೀನಿ. ಒನ್ ಆಫ್ ದ ಮೇನ್ ರೀಸನ್ ಇಸ್ ಬಿಕಾಸ್ ಇದರಿಂದ ನಿಮಗೆ ಗಾಡಿ ಲೆಸ್ ಸ್ಟ್ರೆಸ್ ಇರುತ್ತೆ. ಅದಕ್ಕಿಂತ ಕಮ್ಮಿ ಇಂಜಿನು ನೀವು ಓಡಿಸ್ಬೋದು, ಬಟ್ ಸ್ಟ್ರೆಸ್ ಫೀಲ್ ಆಗುತ್ತೆ ಆ್ಯಂಡ್ ಯು ಡೋಂಟ್ ಫೀಲ್ ಓಕೆ, ಏನೋ ನಿಮಗೆ ಅದು ಮಜಾ ಸಿಗಲ್ಲ ವೆನ್ ಎವರ್ ಯು ರೈಡಿಂಗ್ ಆನ್ ಅ ಬೈಕ್ ಆನ್ ಅ ಟೂರಿಂಗ್. ಸೊ ಮಿನಿಮಮ್ 200 cc ಆದರೂ ಇರಬೇಕು. ಸೆಕೆಂಡ್ ಬಂದುಬಿಟ್ಟು ಇದು ಇನ್ನೊಂದೇನು ಅಡ್ವಾಂಟೇಜ್ ಅಂದರೆ ಬೈಕದು, ಜನರಲಿ ನೀವೊಂದು ಡಿಸ್ಟೆನ್ಸ್ ನೀವು ಎಷ್ಟಾದರೂ ಇರಲಿ, ಬೈಕ್ ಪವರ್ಫುಲ್ ಇದೆಯಾ ಲೆಸ್ ಪವರ್ಫುಲ್ ಇದೆಯಾ, ಮಿನಿಮಮ್ ನೀವು 1 ಅವರಲ್ಲಿ 50 km ಕವರ್ ಮಾಡೋ ಥರ ಇರಬೇಕು ಆನ್ ಅ ಜನರಲ್ ರೋಡ್ಸ್. ನಿಮಗೆ ಮಿಕ್ಸ್ಡ್ ರೋಡ್ ಕಂಡೀಷನಲ್ಲಿ ಅಟ್ಲೀಸ್ಟ್ 50 km ನೀವು ಇನ್ ಅನ್
ಒನ್ ಅವರ್ ಕವರ್ ಮಾಡಬೇಕು. ಸೊ ನೀವು ಒಂದು 400 ಕಿಲೋಮೀಟರ್ಸ್ನ 8 ಅವರ್ಸಲ್ಲಿ ಕವರ್ ಮಾಡ್ತೀರಾ. ಸೊ ಅಷ್ಟು ಸ್ಪೀಡ್ ಪಿಕಪ್ ಮಾಡೋ ಥರ ಇರಬೇಕು. ಸೊ ಅದು ಮಾಡೋಕ್ಕಾಗಲ್ಲ ಅಂತ ಐ ವುಡ್ ಸೇ ತೊಗೋಬೋದು, ನೀವು ಸ್ಪ್ಲೆಂಡರ್ ಥರ ಗಾಡಿನೂ ತೊಗೋಬೋದು. ಬಟ್ ದ ಪ್ರಾಬ್ಲಮ್ ಇಸ್ ಯು ವಿಲ್ ಗೆಟ್ ಬೋರ್ಡ್. ನೀವು ಆ ಡಿಸ್ಟೆನ್ಸ್ ಕವರ್ ಮಾಡೋಕೆ ಅಷ್ಟು ಟೈಮ್ ತೊಗೋತೀರಾ ಆ್ಯಂಡ್ ಯು ನೋ ವಾಟ್ ಇಟ್ ವಿಲ್ ಬಿ. ಸೊ ಯು ವಿಲ್ ಬಿ ರಿಯಲಿ ಲೈಕ್ ಟೈರ್ಡ್ ಇನ್ ಮೆಂಟಲಿ. ಸೊ ನನ್ನ ಒಪಿನಿಯನ್ ಮಿನಿಮಮ್ ನಿಮಗೆ ಅದು 50 ಕಿಲೋಮೀಟರ್ ಕವರ್ ಮಾಡಬೇಕು ಪರ್ ಅವರು. ಆ್ಯಂಡ್ ಮೋರ್ ಓವರ್ ನೀವು ಆ್ಯಾವ್ರೇಜ್ ಸ್ಪೀಡು ಅಟ್ಲೀಸ್ಟ್ ನೀವು 50 to 60 ಅರೌಂಡ್ ಇರಬೇಕು. ಆ್ಯಂಡ್ ಅಟ್ಲೀಸ್ಟ್ ನಿಮಗೆ 80 ಕಿಲೋಮೀಟರ್ ಪರ್ ಅವರ್ ಅದು ಕ್ರೂಸ್ ಮಾಡೋ ಥರ ಇರಬೇಕು. ಸೊ ನೀವು ವೆನೆವರ್ ಯು ಫೀಲ್ ದಟ್ ಓಕೆ ರೋಡ್ ಖಾಲಿ ಇದೆ ಅಂದರೆ 80 ಕಿಲೋಮೀಟರ್ ಪರ್ ಅವರ್ ನೀವು ಕ್ರೂಸ್ ಮಾಡೋ ಥರ ಇರಬೇಕು. ಸೊ ದ್ಯಾಟ್ ವಿಚ್ ಎವರ್ ವೆಹಿಕಲ್ಸ್ ಅರೌಂಡ್ ನೀವು ರೋಡಲ್ಲಿ ಹೋಗಬೇಕಾದ್ರೆ ಯು ವಿಲ್ ಹ್ಯಾವ್ ಸಮ್ ಹೆವಿ ಡ್ಯೂಟಿ ವೆಹಿಕಲ್ಸ್ ಲೈಕ್ ಟೆಂಪೋ ಇರುತ್ತೆ, ಟ್ರಕ್ ಇರುತ್ತೆ, ಈ ಥರ ವೆಹಿಕಲ್ಸ್ನ ನೀವು ಓವರ್ಟೇಕ್ ಮಾಡೋ ಥರ ಇರಬೇಕು. 80 ಕಿಲೋಮೀಟರ್ ಪರ್ ಅವರ್ ನೀವು ಹೋಗೋ ಥರ ಇದ್ದರೆ ಅಟ್ಲೀಸ್ಟ್ ಫಾರ್ ಅ ಸ್ಟ್ರೆಚ್ಚು ನೀವು ಆವಾಗ ಅದನ್ನ ಓವರ್ಟೇಕ್ ಮಾಡ್ಬೋದು 50 ಕಿಲೋಮೀಟರ್ ಪರ್ ಅವರ್ ಇರುವಂಥ ಗಾಡಿಗಳು. ಬಿಕಾಸ್ ಯು ನೋ ದಟ್ ನಿಮಗೆ ಸ್ಲೋವರ್ ಗಾಡಿನ ನೀವು ಓವರ್ಟೇಕ್ ಮಾಡೋದು ತುಂಬ ಇಂಪಾರ್ಟೆಂಟು ನೀವು ಹೈವೇಸಲ್ಲಿ. ಇಫ್ ಯು ಆರ್ ಆಲ್ವೇಸ್ ಬಿಹೈಂಡ್ ಇಟ್ ಯು ನೆವರ್ ನೋ ಅದು ಗಾಡಿ ಸ್ಟಾಪ್ ಆಗಿಬಿಡುತ್ತೆ ಆ್ಯಂಡ್ ನಿಮ್ಗೆ ಅದು ಪ್ರಾಬ್ಲಮ್ ಆಗೇ ಆಗುತ್ತೆ. ಅದಕ್ಕೆ ನಿಮಗೆ 200cc ಇರುವಂಥ ಬೈಕು ನೀವು ತೊಗೋಬೇಕು. ದಟ್ ಈಸ್ ದ ಮಿನಿಮಮ್ ಕ್ರೈಟೀರಿಯಾ. ಆ್ಯಂಡ್ ಕೆಲವರು ಕ್ವಶನ್ ಕೇಳ್ತಾರೆ, ನಾನು ಎಷ್ಟೊಂದು ಜನ ವೀಡಿಯೋಸಲ್ಲಿ ನೋಡಿದ್ದೀನಿ, ಎಷ್ಟು ಲೈಕ್ ಪವರ್ಫುಲ್ ಇರೋ ವೆಹಿಕಲ್ ತೊಗೋಬೇಕು ಬಿಕಾಸ್ ನನಗೆ ಓವರ್ಟೇಕ್ ಮಾಡಿ. ಓವರ್ಟೇಕಿಂಗ್ ಇಸ್ ಇಂಪಾರ್ಟೆಂಟ್, ನಾನು ಒಪ್ಕೋತೀನಿ ಹೈವೇಸಲ್ಲಿ. ಬಟ್ ಇಟ್ ಡಸಂಟ್ ಮೀನ್ ದಟ್ ನೀವು ಎಲ್ಲ ಗಾಡಿನ ಓವರ್ಟೇಕ್ ಮಾಡಲೇಬೇಕು ಅಂತ ಇಲ್ಲ. ಫಾರ್ ಎಕ್ಸಾಂಪಲ್ ನೀವು 70 ಕಿಲೋಮೀಟರ್ ಪರ್ ಅವರಲ್ಲಿ ಹೋಗ್ತಾ ಇರ್ತೀರಾ, ಇನ್ನೊಂದು ಗಾಡಿನೂ ಮುಂದ್ಗಡೆ ನಿಮಗೆ 70 ಕಿಲೋಮೀಟರ್ ಪರ್ ಅವರ್ ಹೋಗುತ್ತೆ ಅಂದರೆ ಯು ಡೋಂಟ್ ನೀಡ್ ಟು ಓವರ್ಟೇಕ್ ಸಮಟೈಮ್ಸ್ ನೀವು ನಿಮ್ಮ ಈಗೋನ ಬಿಟ್ಬಿಟ್ಟು ಯು ಹ್ಯಾವ್ ಟು ಟೇಕ್ ಅ ಬ್ರೇಕ್, ಮೇ ಬಿ 5 minutes ಬ್ರೇಕ್ ತೊಗೊಳ್ಳಿ ಆ್ಯಂಡ್ ಅದರೊಳಗಡೆ ಆ ಗಾಡಿ ಹೋಗಿರುತ್ತೆ ಆ್ಯಂಡ್ ದೆನ್ ಯು ಕ್ಯಾನ್ ಸ್ಟಾರ್ಟ್. ಬಿಕಾಸ್ ಐ ನೋ ದಟ್ ಮುಂದ್ಗಡೆ ಗಾಡಿ ಇದ್ದರೆ ಇಟ್ ಈಸ್ ವೆರಿ ಅನಾಯಿಂಗು. ಸೊ ದ್ಯಾಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಬಟ್ ಐ ಥಿಂಕ್ ಮಿನಿಮಮ್ 50 ಕಿಲೋಮೀಟರ್ ಪರ್ಗಿಂತ ಕಮ್ಮಿ ಇರೋಂಥ ನಿಮಗೆ ವೆಹಿಕಲ್ಸ್ನ ಓವರ್ಟೇಕ್ ಮಾಡಬೇಕು. ಇಲ್ಲಾಂದರೆ ಯು ವಿಲ್ ಎಂಡ್ ಅಪ್ ರೀಚಿಂಗ್ ದ ಡೆಸ್ಟಿನೇಷನ್ ವೆರಿ ಸ್ಲೋ. ಸೊ ಇಟ್ ಈಸ್ ಪ್ರಿಟಿ ಅನಾಯಿಂಗ್ ನನ್ನ ಒಪಿನಿಯಲ್ಲಿ. ಎಸ್ಪೆಷಲಿ ಈ ಕರೆಂಟ್ ಜನ್ರೇಷನಲ್ಲಿ ನಾನು ಹೇಳ್ತೀನಿ ಮಿನಿಮಮ್ 200cc ಆರ್ 18 bhp ಇರೋಂಥ ನೀವು ಬೈಕ್ಸ್ನ ತೊಗೋಬೇಕು. ಸೊ ದ್ಯಾಟ್ ಈಸ್ ದ ಮಿನಿಮಮ್ ಕ್ರೈಟೀರಿಯಾ. ಸೊ ಇದು ಬಂದು ನಿಮ್ಮದು ಮಿನಿಮಮ್ ಕ್ರೈಟೀರಿಯಾ ಫಾರ್ ಟೂರಿಂಗು. ಲಕ್ಸುರಿ ಕ್ರೈಟೀರಿಯಾ ಏನು ಅಂತ ನೋಡೋಣ. ಸೊ ನೀವೀಗ ಓಕೆ 200cc ಬೈಕ್ ತೊಗೊಂಡಿದ್ದೀರಾ, ಬಟ್ ಎಸ್ ನೀವು ಯು ವಿಲ್ ಗೋಯಿಂಗ್ ಥ್ರೂ ಅ ಲಾಂಗ್ ಟೂರ್ ಅಲ್ವಾ. ಸೊ ಏನೇ ನೀವು ಚೆಕ್ ಮಾಡಬೇಕಾಗುತ್ತೆ ಅಪಾರ್ಟ್ ಫ್ರಮ್ ದಟ್ ಅಂತ ಕೇಳಿದ್ರೆ ನನ್ನ ಒಪಿನಿಯಲ್ಲಿ ಎರಡು ಫ್ಯಾಕ್ಟರ್ಸ್ ಮೋರ್ ಇಂಪಾರ್ಟೆಂಟ್ ಇರುತ್ತೆ. ಒಂದು ಕಂಫರ್ಟು, ಅದು ಬಿಟ್ಟರೆ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ. ಮೈಲೇಜು ನೀವು ನೋಡ್ಬೋದು, ಬಟ್ ಆಸ್ ಐ ಅಂಡರ್ಸ್ಟ್ಯಾಂಡ್ ಬಿಕಾಸ್ ಈ ಟೂರಿಂಗು ಆರ್ ನೀವು ಹೈವೇ ರೈಡಿಂಗ್ ಅಂತಲೂ ಹೇಳ್ಬೋದು. ಬಿಕಾಸ್ ಸಮಟೈಮ್ಸ್ ನೀವು ಗಾಡಿನ ನಾಟ್ ನೆಸೆಸರಿಲಿ ಒನ್ ಡೇ ನೀವು ಟ್ರಿಪ್ ಹೋಗ್ಬಿಟ್ಟು ಬರ್ಬೋದು. ಸೊ ಹೈವೇ ರೈಡಿಂಗ್ ಆರ್ ಟೂರಿಂಗ್ ವಾಟ್ ಎವರ್ ಯು ಟೇಕ್ ಇಟ್ ಟು, ಜನರಲಿ ಇಟ್ ಈಸ್ ಫಾರ್ ಅ ವೆರಿ ಶಾರ್ಟ್ ಡ್ಯೂರೇಷನು. ಸೊ ಮೈಲೇಜು ಇಫ್ ಯು ಆರ್ ಗೋಯಿಂಗ್ ಆನ್ ಅ ವೆರಿ ಲಾಂಗ್ ಟ್ರಿಪ್ಸ್ ಆರ್ ಯು ಆರ್ ರೆಗ್ಯುಲರ್ಲಿ ಗೋಯಿಂಗ್ ಆನ್ ಅ ವೆರಿ ಲಾಂಗ್ ಟ್ರಿಪ್ಸ್ ಮ್ಯಾಟರ್ ಆಗುತ್ತೆ. ಬಟ್ ಐ ವಿಲ್ ನಾಟ್ ಸೇ ದಟ್, ಬಟ್ ನೀವು ಅದನ್ನ ಕನ್ಸಿಡರ್ ಮಾಡ್ಬೋದು. ಬಟ್ ಫಾರ್ ಮೀ ನನ್ನ ಒಪಿನಿಯಲ್ಲಿ ಕಂಫರ್ಟ್ ಮತ್ತು ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ತುಂಬ ಇಂಪಾರ್ಟೆಂಟು. ಕಂಫರ್ಟಲ್ಲಿ ನಾನು 3 ಆಸ್ಪೆಕ್ಟು ಮೋರ್ ಇಂಪಾರ್ಟೆಂಟ್ ಹೇಳ್ತೀನಿ, ಬಾಕಿ ಎಲ್ಲ ನಿಮ್ಮ ಇಷ್ಟ ತಗೊಳ್ಳಿ. ಒನ್ ಈಸ್ ನನ್ನ ಒಪಿನಿಯಲ್ಲಿ ಇಸ್ ದ ವಿಂಡ್ ಪ್ರೊಟೆಕ್ಷನ್. ಸೊ ವಿಂಡ್ ಪ್ರೊಟೆಕ್ಷನ್ ಚೆನ್ನಾಗಿದೆ ಅಂದರೆ ಯು ವಿಲ್ ಬಿ ಏಬಲ್ ಟು ಟೂರ್ ಬೆಟರ್. ಸೆಕೆಂಡ್ ಬಂದ್ಬಿಟ್ಟು ಇಸ್ ದ ಸಸ್ಪೆನ್ಷನ್ ಟ್ರಾವೆಲು. ಸೊ ಸಸ್ಪೆನ್ಷನ್ ಟ್ರಾವೆಲು ಆ್ಯಂಡ್ ಸಸ್ಪೆನ್ಷನ್ ಸೆಟಪ್ ಅಂತ ಹೇಳ್ತೀನಿ. ಟ್ರಾವೆಲ್ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ನಾನು ಎಷ್ಟೊಂದು ವೀಡಿಯೋಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಟ್ರಾವೆಲ್ ಬಗ್ಗೆ. ನಾನು 170 mm ಅಂತ ಇರಬೇಕಂತ ಹೇಳಿದ್ದೀನಿ. ದಟ್ ಈಸ್ ಫಾರ್ ಅನ್ ಟೂರರ್. ಸೊ ಟೂರರ್ ಕ್ಯಾಟಗರಿಗೆ ಹಂಗಿರಬೇಕು. ಬಟ್ ನೀವು ಒಂದು ಯಾವುದೋ ಒಂದು ಬೈಕ್ನ ನೀವು ಟೂರ್ ಮಾಡಬೇಕಂತ ಇದ್ದೀರ ಅಂದರೆ ಯು ಹ್ಯಾವ್ ಟು ಚೆಕ್ ನಿಮಗೆ ಯಾವ ಥರ ಸಸ್ಪೆನ್ಷನ್ ಟ್ರಾವೆಲ್, ನಿಮಗೆ ಯಾವ ಥರ ಸಸ್ಪೆನ್ಷನ್ ಕಂಫರ್ಟು ಇನ್ ದ ಸೆನ್ಸ್ ಸೆಟಪ್ ಯಾವ ಥರ ಇದೆ ಅದನ್ನು ನೋಡಿ. ಆ್ಯಂಡ್ ಥರ್ಡ್ ಬಂದ್ಬಿಟ್ಟು ಐ ವುಡ್ ಸೇ ಸೀಟ್ ಕಂಫರ್ಟು. ಸೀಟ್ ಕಂಫರ್ಟ್ ಅಂದರೆ ಐ ವುಡ್ ಸೇ ಸೀಟ್ ಕಂಫರ್ಟಲ್ಲಿ ನೀವು ಸೀಟ್ ಯಾವ ಥರ ಕಂಫರ್ಟೇಬಲ್ ಆಗಿದೆ ಅದನ್ನು ನೋಡಿ. ಅದು ಬಿಟ್ಟರೆ ನಿಮಗೆ ಅರ್ಗೋನಾಮಿಕಲಿ ಯಾವ ಥರ ಕಂಫರ್ಟೇಬಲ್ ಇದೆ, ಯಾವ ಥರ ಪೊಸಿಷನಿಂಗ್ ಇದೆ, ನಿಮಗೆ ಹ್ಯಾಂಡಲ್ ಬಾರ್ ವೈಡ್ ಇದೆಯಾ, ಸೊ ನೀವು ಹೆಂಗೆ ಕೂತ್ಕೊಂಡಿದ್ದೀರಾ ಆ್ಯಂಡ್ ಸೀಟ್ ಯಾವ ಥರ ಕಂಫರ್ಟೇಬಲ್ ಇದೆ ಅದನ್ನು ಕನ್ಸಿಡರ್ ಮಾಡಿ. ಸೊ ದಿಸ್ ವಿಲ್ ಬಿ ದ ಲಕ್ಸುರಿ ಆಸ್ಪೆಕ್ಟ್. ಅದು ದಟ್ ವಿಲ್ ರೈಡರ್ ಟು ರೈಡರ್ ಚೇಂಜ್ ಆಗುತ್ತೆ. ಕೆಲವು ರೈಡರ್ಗೆ ದೇ ಡೋಂಟ್ ನೀಡ್ ದಟ್ ಮಚ್ ಕಂಫರ್ಟ್, ಕೆಲವು ರೈಡರ್ಗೆ ಜಾಸ್ತಿ ಬೇಕಾಗುತ್ತೆ. ಸೊ ಬೇಸ್ಡ್ ಆನ್ ದಟ್ ನೀವು ಬೈ ಮಾಡಿ. ಸೊ ನೆಕ್ಸ್ಟ್ ಬಂದು ಹಿಲ್ ರೈಡಿಂಗ್ ಅಲ್ಲಿ ಯಾವ ಥರ ಬೈಕ್ ಕ್ರೈಟೀರಿಯಾ ನೀವು ಚೆಕ್ ಮಾಡಬೇಕು. ಹಿಲ್ ರೈಡಿಂಗಲ್ಲಿ ಒಂದೇ ಒಂದು ನೀವು ಕ್ರೈಟೀರಿಯಾ ಚೆಕ್ ಮಾಡಬೇಕಾಗಿರೋ ದಟ್ ಈಸ್ ದ ಟಾರ್ಕ್. ಸೊ ಟಾರ್ಕ್ ಈಸ್ ಈಕ್ವಲೆಂಟ್ ಟು ದ ಪುಲ್ ಆಫ್ ದ ಬೈಕು. ಸೊ ಎಷ್ಟು ಪುಲ್ ಮಾಡೋಕ್ಕಾಗುತ್ತೆ ಬೈಕ್ನ. ಸೊ ಹಿಲ್ ರೈಡಲ್ಲಿ ಅಪ್ ಹಿಲ್ ಇರುತ್ತೆ, ಡೌನ್ ಹಿಲ್ ಇರುತ್ತೆ. ಮೇನ್ಲಿ ಅಪ್ ಹಿಲಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಮಾಡೋದು ಅದನ್ನು ನೀವು ಚೆಕ್ ಮಾಡಬೇಕಾಗುತ್ತೆ. ಸೊ ಅದನ್ನು ಡಿಟರ್ಮಿನ್ ಮಾಡೋದು ಟಾರ್ಕು. ಟಾರ್ಕ್ ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ದ ನಂಬರ್, ಬಟ್ ನಂಬರ್ ಎಷ್ಟಿರಬೇಕು ಅಂತ ಕೇಳಿದ್ರೆ ನನ್ನ ಒಪಿನಿಯಲ್ಲಿ ಇಸ್ 25 to 30 Nm ಆಫ್ ಟಾರ್ಕ್ ಇರಬೇಕು ಐಡಿಯಲಿ. ಬಟ್ ಐ ವುಡ್ ಸೇ ಟಾರ್ಕ್ ಬರೀ ನಂಬರ್ ನೋಡಬೇಡಿ, ಇಟ್ ಈಸ್ ಆಲ್ಸೋ ಡಿಪೆಂಡ್ಸ್ ಆನ್ ದ ವೇಟ್ ಆಫ್ ದ ರೈಡರ್ ಆ್ಯಂಡ್ ದ ಬೈಕ್. ಸೊ ನೀವು ಎಷ್ಟು ವೇಟ್ ಇದೆ ನಿಮ್ಮದು ಆ್ಯಂಡ್ ಬೈಕ್ದು ಎಷ್ಟು ವೇಟ್ ಇದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೀವೇನಾದರೂ ಲಗೇಜ್ ಕ್ಯಾರಿ ಮಾಡ್ತಾ ಇದ್ದೀರಾ ಅಲಾಂಗ್ ವಿತ್ ದ ಬೈಕು. ಸೊ ವೇಟ್ ಆಫ್ ದ ಬೈಕ್ ಕಮ್ ರೈಡರ್ ದಟ್ ಈಸ್ ವಾಟ್ ವಿಲ್ ಮ್ಯಾಟರು. ಫಾರ್ ಎಕ್ಸಾಂಪಲ್ ನೋಡೋದು ಏನಂದರೆ ನಿಮಗೆ ಲೈಕ್ ಎಕ್ಸ್ಪಲ್ಸಲ್ಲಿ ನೀವು ನೋಡ್ಬೋದು ವೇಟ್ ತುಂಬ ಕಮ್ಮಿ ಇದೆ. ಸೊ ಅದರ ಟಾರ್ಕ್ ಕಮ್ಮಿ ಇದ್ರೂ ಯು ಆರ್ ಬಿಕಾಸ್ ಆಫ್ ದ ಲೈಟ್ ವೇಟು ನೀವು ಆರಾಮಾಗಿ ನೀವು ಅದನ್ನು ಪುಲ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಆಸ್ಪೆಕ್ಟು ಥರ್ಡ್ ಆಸ್ಪೆಕ್ಟ್ ಇಂದ ಟಾರ್ಕ್ ನೀವು ನೋಡಬೇಕಾಗಿರೋದು ಯಾವ ರೆವ್ ರೇಂಜಲ್ಲಿ ಟಾರ್ಕ್ ಡೆಲಿವರ್ ಆಗುತ್ತೆ. ಸೊ ಲೋ ಆ್ಯಂಡ್ ಮಿಡ್ ರೇಂಜಲ್ಲಿ ಆಗುತ್ತಾ, ಹೈ ಎಂಡಲ್ಲಿ ಆಗುತ್ತಾ. ಬಿಕಾಸ್ ಕೆಲವು ಆಬ್ವಿಯಸ್ಲಿ ನಿಮಗೆ 12,000 RPM ಅಲ್ಲಿ ನಿಮಗೆ ಟಾರ್ಕ್ ಡೆಲಿವರ್ ಆಗುತ್ತೆ. ದಟ್ ಈಸ್ ನಾಟ್ ಯೂಸ್ಫುಲ್ ಇನ್ ದ ಹಿಲ್ ಕಂಡೀಷನ್. ಬಿಕಾಸ್ ನಿಮಗೆ ಹಿಲ್ ಕಂಡೀಷನಲ್ಲಿ ಬೇಕಾಗಿರೋದು ಮೇನ್ಲಿ ಲೋ ಎಂಡಲ್ಲಿ. ಸೊ ಲೋ ಎಂಡಲ್ಲಿ ನಿಮಗೆ ಒಳ್ಳೆ ಟಾರ್ಕ್ ಡೆಲಿವರ್ ಆಗ್ತಾ ಇದೆ ಅಂದರೆ ಕಮ್ಮಿ ಇದ್ರೂ ಟಾರ್ಕು ಇಫ್ ಆಲ್ ದ ಟಾರ್ಕ್ ಈಸ್ ಗೆಟಿಂಗ್ ಡೆಲಿವರ್ಡ್ ಇನ್ ದ ಲೋ ಎಂಡ್ ಅಂದರೆ ದೆನ್ ಇಟ್ಸ್ ಅ ಗುಡ್ ವೆಹಿಕಲ್. ನಿಮಗೆ ಈಗ KLX 230ಯಲ್ಲೂ ಟಾರ್ಕ್ ಫಿಗರ್ಸ್ ಎಲ್ಲ ಏನು ಜಾಸ್ತಿ ಇಲ್ಲ, ಬಟ್ ನಿಮಗೆಲ್ಲ ಬಂದ್ಬಿಟ್ಟು ನಿಮಗೆ ಟಾರ್ಕು ಲೋ ಎಂಡಲ್ಲಿ ಬರುತ್ತೆ ಆ್ಯಂಡ್ ಮಿಡ್ ರೇಂಜಲ್ಲಿ. ಸೊ ಅದು ನಿಮಗೆ ಜಾಸ್ತಿ ಯೂಸ್ ಆಗುತ್ತೆ ಇನ್ ಕೇಸ್ ಟಾರ್ಕ್
ಕಮ್ಮಿ ಇದೆ ಅಂದರೆ. ಬಟ್ ಇನ್ ಜನರಲ್ ಟಾರ್ಕ್ ಜಾಸ್ತಿ ಇದ್ರೂ ನನ್ನ ಒಪಿನಿಯಲ್ಲಿ ವೇರ್ ಇಟ್ ಈಸ್ ಗೆಟಿಂಗ್ ಡೆಲಿವರ್ಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. KTM ಅಲ್ಲಿ ನೀವೇ ನೋಡ್ಬೋದು ದಟ್ ಲೋ ಎಂಡಲ್ಲಿ ಇರಲ್ಲ. ಸೊ ಯಾವ ರೆವರೇಂಜಲ್ಲಿ ನಿಮಗೆ ಟಾರ್ಕ್ ಡೆಲಿವರ್ ಆಗುತ್ತೆ, ನಿಮ್ಮದು ಬಾಡಿ ವೆಯ್ಟ್ ಎಷ್ಟಿದೆ, ಬೈಕ್ದು ಬಾಡಿ ವೆಯ್ಟ್ ಎಷ್ಟಿದೆ ಆ್ಯಂಡ್ ಆ್ಯಕ್ಚುಯಲ್ ಟಾರ್ಕ್ ಫಿಗರ್ಸ್ ಎಷ್ಟಿದೆ ಅದನ್ನು ಚೆಕ್ ಮಾಡಿಬಿಟ್ಟು ನೀವು ಡಿಟರ್ಮಿನ್ ಮಾಡ್ಬೋದು ವೆದರ್ ದಿಸ್ ಬೈಕ್ ವಿಲ್ ಬಿ ಕೇಪಬಲ್ ಆನ್ ದ ಹಿಲ್ಸ್ ಆರ್ ನಾಟ್. ಸೊ ಇದನ್ನು ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಅಗೇನ್ ದಿಸ್ ಇಸ್ ಸಮಥಿಂಗ್ ಆಸ್ ಆಲ್ರೆಡಿ ಹೇಳಿದ್ದೀನಿ, ಇದು ಎಲ್ಲ ಕಂಡೀಷನ್ ನೋಡಬೇಕಾಗುತ್ತೆ. ಸಿಟಿ ಆದರೂ ತಗೊಳ್ಳಿ, ನೀವು ಟೂರಿಂಗ್ ಆದರೂ ತಗೊಳ್ಳಿ, ಆಫ್ ರೋಡಿಂಗ್ ತಗೊಳ್ಳಿ, ಬೈಕ್ ಕ್ರೈಟೀರಿಯಾ ನೀವು ಚೆಕ್ ಮಾಡಬೇಕಾಗುತ್ತೆ. ಲಾಸ್ಟ್ ಬರೋಣ ಆಫ್ ರೋಡಿಂಗ್. ಸೊ ಆಫ್ ರೋಡಿಂಗಲ್ಲಿ ಏನು ಬೈಕ್ ಕ್ರೈಟೀರಿಯಾ ಚೆಕ್ ಮಾಡಬೇಕು. ಐನೋ ನೀವು ಏನು ಯೋಚನೆ ಮಾಡ್ತಾ ಇರ್ತೀರಾ, ಏನೇನೋ ಹೇಳ್ತೇನೆ, ನೀವು ಸಸ್ಪೆನ್ಷನ್, ಟ್ರಾವೆಲು, ಗ್ರೌಂಡ್ ಕ್ಲಿಯರೆನ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಹೇಳ್ತಾನೆ ಅಂತ ಅಂದ್ಕೊಂಡಿದ್ದೀರಾ. ಬಟ್ ನನ್ನ ಒಪಿನಿಯಲ್ಲಿ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯು ನೀಡ್ ಟು ಕನ್ಸಿಡರ್ ವೈಲ್ ಚೂಸಿಂಗ್ ಅ ಬೈಕ್ ಫಾರ್ ಆಫ್ ರೋಡ್. ಆಫ್ ರೋಡಲ್ಲಿ ಇದೆ ಬೈಕ್ ಕ್ರೈಟೀರಿಯಾ ಬಂದು ಒಂದೇ ಒಂದು, ವಾಟ್ ಎವರ್ ಬೈಕ್, ಇಫ್ ದ ಬೈಕ್ ಫಾಲ್ಸು, ಬಿದೋದ್ರೆ ಗಾಡಿ, ಆರ್ ಯು ಏಬಲ್ ಟು ಫಿಕ್ಸ್ ದ ಪಾರ್ಟ್ಸ್ನ ಫಿಕ್ಸ್ ಮಾಡೋಕ್ಕಾಗ್ತಾ ಇದೆಯಾ, ಆರ್ ನೀವು ಪಾರ್ಟ್ಸ್ನ ನೀವು ರೀಪ್ಲೇಸ್ ಮಾಡ್ತಾ ಇದ್ದೀರ ಅಂದರೆ ಪಾರ್ಟ್ಸ್ ಅವೈಲೇಬಿಲಿಟಿ ಇದೆಯಾ ನಿಮಗೆ, ಆ್ಯಂಡ್ ಆ ಪಾರ್ಟ್ಸ್ದು ಕಾಸ್ಟ್ನ ನೀವು ಅಫೋರ್ಡ್ ಮಾಡೋಕ್ಕಾಗತ್ತಾ ಇನ್ ಕೇಸ್ ಫಾಲ್ ಆಗುತ್ತೆ ಅಂದರೆ. ಬಿಕಾಸ್ ಐ ನೋ ದಟ್ ನೀವು ಫಾಲ್ ಎಲ್ಲಿ ಬೇಕಾದ್ರೆ ಆಗ್ಬೋದು, ಬಟ್ ಆಫ್ ರೋಡಲ್ಲಿ ನಿಮಗೆ ಚಾನ್ಸಸ್ ಆಫ್ ಫಾಲಿಂಗ್ ಇಸ್ ಮೋರ್ ಬಿಕಾಸ್ ಯು ಡೋಂಟ್ ನೋ ಹೌ ದ ರೋಡ್ ಈಸ್, ದ ರೋಡ್ ಈಸ್ ಲೂಸ್, ದ ರಾಕ್ಸ್ ಕ್ಯಾನ್ ಫಾಲ್ ಅರೌಂಡು, ಏನು ಬೇಕಾದರೂ ಆಗ್ಬೋದು. ಸೊ ನಿಮಗೆ ಆ ಕಂಡೀಷನೇ ಗೊತ್ತಿಲ್ಲ, ಆ ಕಂಡೀಷನಲ್ಲಿ ಹೆಂಗೆ ರೈಡ್ ಮಾಡಬೇಕಂತಲೇ ಗೊತ್ತಿಲ್ಲದೆ ಇರಬೇಕಾದ್ರೆ ಫಾಲ್ಸ್ ಆರ್ ಮೆಂಟ್ ಟು ಹ್ಯಾಪನು ಆ್ಯಂಡ್ ಯು ಶುಡ್ ಬಿ ರೆಡಿ ಫಾರ್ ದ ಫಾಲು. ಆ್ಯಂಡ್ ಬೈಕ್ ಬಿದ್ದಾಗ ನೀವು ರೀಪ್ಲೇಸ್ ಮಾಡೋಕ್ಕಾಗತ್ತಾ, ಪಾರ್ಟ್ಸ್ನ ನೋಡಬೇಕಾಗತ್ತೆ. ಆ್ಯಂಡ್ ಪಾರ್ಟ್ಸ್ನ ರೀಪ್ಲೇಸ್ ಮಾಡೋ ಅವೈಲೇಬಿಲಿಟಿ ಇದೆಯಾ ಬೈಕ್ ಪಾರ್ಟ್ಸು, ಆ್ಯಂಡ್ ನಿಮ್ಮ ಬಜೆಟಲ್ಲಿ ನೀವು ಇನ್ ಕೇಸ್ ಬಿದ್ದೋದು ಪಾರ್ಟ್ಸ್ ಡ್ಯಾಮೇಜ್ ಆದರೆ ಅದನ್ನು ರೀಪ್ಲೇಸ್ ಮಾಡುವಂಥ ನಿಮ್ಮ ಹತ್ರ ಬಜೆಟ್ ಇದೆಯಾ ನಿಮ್ಮ ಹತ್ರ ಅಂತ ಚೆಕ್ ಮಾಡಬೇಕಂದ್ರೆ ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ಮಿನಿಮಮ್ ಕ್ರೈಟೀರಿಯಾ ಇದು ಆ್ಯಕ್ಚುಲಿ ನಿಮ್ಮದು. ಸೊ ದ್ಯಾಟ್ ಈಸ್ ದ ಮಿನಿಮಮ್ ಕ್ರೈಟೀರಿಯಾ. ಐ ವುಡ್ ಸೇ ತುಂಬ ಜನ ಮಿನಿಮಮ್ ಕ್ರೈಟೀರಿಯಾ ರಾಂಗ್ ಅನ್ಕೋತಾರೆ, ಸಸ್ಪೆನ್ಷನ್, ಟ್ರಾವೆಲು ಅದೆಲ್ಲ ಇಲ್ಲ. ದಿಸ್ ಇಸ್ ದ ಫಸ್ಟ್ ಥಿಂಗ್ ನೀವು ಯೋಚನೆ ಮಾಡಬೇಕಾಗಿರೋದು ವೆನ್ ಯು ಆರ್ ಕನ್ಸಿಡರಿಂಗ್ ದ ಆಫ್ ರೋಡ್ ಕಂಡೀಷನು. ಸೊ ಬೈಕ್ ಕ್ರೈಟೀರಿಯಾ ಇದೆ, ಓಕೆನಾ. ವಾಟ್ ಈಸ್ ದ ಲಕ್ಸುರಿ ಕ್ರೈಟೀರಿಯಾ ಅಂತ ನೀವು ಯೋಚನೆ ಮಾಡಿರ್ತೀರ ಆಲ್ರೆಡಿ, ದಟ್ ಈಸ್ ವಾಟ್ ದ ಲಕ್ಸುರಿ ಕ್ರೈಟೀರಿಯಾ ಇಸ್. ನಿಮ್ಮದು ಸಸ್ಪೆನ್ಷನ್, ಟ್ರಾವೆಲು, ಗ್ರೌಂಡ್ ಕ್ಲಿಯರೆನ್ಸು ಹಾಗೂ ನಿಮ್ಮದು ಬೈಕ್ದು ವೆಯ್ಟ್ ಎಷ್ಟಿರುತ್ತೆ. ಸೊ ಲೈಟರ್ ದ ಬೈಕ್ ಇರುತ್ತೆ, ದ ಈಸಿಯರ್ ಯು ಕ್ಯಾನ್ ಟ್ರಾವೆಲ್ ಅರೌಂಡ್. ಆ್ಯಂಡ್ ಸಸ್ಪೆನ್ಷನ್ ಟ್ರಾವೆಲ್ ಜಾಸ್ತಿ ಇದ್ದಷ್ಟು ನೀವು ಜಾಸ್ತಿ ಜಂಪ್ಸ್ ಮಾಡ್ಬೋದು. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇದ್ದಾಗ ನಿಮಗೆ ಯಾವ ಥರ ಆಬ್ಸ್ಟಿಕಲ್ನ ಮ್ಯಾನೇಜ್ ಮಾಡೋಕ್ಕೆ ಈಸಿ ಇರುತ್ತೆ. ಆ್ಯಂಡ್ ಮೋರ್ ಓವರ್ ನೀವು ಆದಷ್ಟು ಟ್ರೈ ಟು ಹ್ಯಾವ್ ಅ ಬೈಕ್ ವಿಚ್ ಹ್ಯಾಸ್ ಲೆಸರ್ ಎಲೆಕ್ಟ್ರಾನಿಕ್ಸ್, ಬಿಕಾಸ್ ಆ್ಯಸ್ ಐ ಆಲ್ರೆಡಿ ಟೋಲ್ಡ್ ಯು, ನೀವು ಡ್ಯಾಮೇಜ್ ಆದರೆ ಪಾರ್ಟ್ಸ್ನ ರಿಪ್ಲೇಸ್ ಮಾಡಬೇಕು. ಆ್ಯಂಡ್ ಎಸ್ಪೆಷಲಿ ಸೆನ್ಸರ್ಸ್ ಜಾಸ್ತಿ ಇದ್ಬಿಟ್ರೆ, ನೀವು ತುಂಬ ಜನ KTM ಎಂಡ್ಯೂರೋದಲ್ಲಿ ಏನಕ್ಕೆ ಡ್ಯಾಶ್ TFT ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ಅಂತ, ದೇ ಆರ್ ವೆರಿ ಕ್ಲೆವರ್, ಓಕೆನಾ. ನೀವು ಡುವೆಲ್ ಸ್ಪೋರ್ಟ್ ನೀವು ಬೈಕ್ ತೊಗೋತಾ ಇದ್ದೀರಾ ಅಂದರೆ ಆಬ್ವಿಯಸ್ಲಿ ದೇ ವಿಲ್ ನಾಟ್ ಗಿವ್ ಯು ಆಲ್ ದ ಎಕ್ವಿಪ್ಮೆಂಟ್ಸ್. ಆದಷ್ಟು ದೇ ವಿಲ್ ಅವಾಯ್ಡ್ ನಿಮಗೆ ಜಾಸ್ತಿ ಎಲೆಕ್ಟ್ರಾನಿಕ್ಸ್ ಕೊಡೋದು ಅವಾಯ್ಡ್ ಮಾಡ್ತಾರೆ, ಸೊ ದಟ್ ನಿಮಗೆ ಡ್ಯಾಮೇಜ್ ಆದಾಗ ಅದನ್ನು ರೀಪ್ಲೇಸ್ ಮಾಡೋದು ಈಸಿ ಇರುತ್ತೆ ಅಂತ. ಸೊ ಅವರು ಏನು ಬಕ್ರ ಅಲ್ಲ, ಅವ್ರಿಗೆ ಗೊತ್ತು ನಿಮ್ಮ ಡಿಮ್ಯಾಂಡ್ಸ್ ಏನು ಅಂತ, ಬಟ್ ದೇ ವೋಂಟ್ ಗಿವ್ ಯು ಬಿಕಾಸ್ ಆ ಡ್ಯಾಮೇಜ್ ಆದರೆ ದೆನ್ ಯು ವಿಲ್ ಕಂಪ್ಲೇಂಟ್. ಸೊ ದಟ್ ಈಸ್ ವಾಟ್ ದ ರೀಸನ್ ಬೈಕ್ ಮ್ಯಾನುಫ್ಯಾಕ್ಚರ್ ಡೋಂಟ್ ಗಿವ್. ಆ್ಯಂಡ್ ದಿಸ್ ಇಸ್ ದ ಲಕ್ಸುರಿ ಕ್ರೈಟೀರಿಯಾ. ಸೊ ಲಕ್ಸುರಿಯಲ್ಲಿ ನೀವು ನೋಡ್ಬೋದು ಬೇಸ್ಡ್ ಆನ್ ನೀವು ಎಷ್ಟು ನಿಮ್ಮ ಹತ್ರ ಏನು ಸ್ಕಿಲ್ಸ್ ಇದೆ, ನೀವು ಎಷ್ಟು ಹೋಗೋಕ್ಕಾಗುತ್ತೆ, ಬೇಸ್ಡ್ ಆನ್ ದಟ್ ನೀವು ಚೂಸ್ ಮಾಡಿ. ಏನು ಹೇಳಿ ಲಕ್ಸುರಿ, ಎಷ್ಟು ಸಸ್ಪೆನ್ಷನ್ ಟ್ರಾವೆಲ್ ಬೇಕು, ಎಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಬೇಕು, ಆ್ಯಂಡ್ ಎಷ್ಟು ಲೈಟ್ ವೇಟ್ ಮಾಡ್ಬೋದು ಬೈಕ್ನ, ಅದನ್ನು ಟ್ರೈ ಮಾಡಿ ಫಸ್ಟ್. ನಾವು ಇವಾಗ ಅಂಡರ್ಸ್ಟ್ಯಾಂಡ್ ಮಾಡೋಣ ಹೌ ಟು ಚೂಸ್ ಯುವರ್ ಪರ್ಪಸ್. ನಾವು ಸೊ ಬೈಕ್ ಕ್ರೈಟೀರಿಯಾಸ್ ಫಾರ್ ಈಚ್ ಪರ್ಪಸ್ ನಾನು ಹೇಳಾಯಿತು. ಇವಾಗ ಹೆಂಗೆ ನಿಮ್ಮ ಪರ್ಪಸ್ನ ಚೂಸ್ ಮಾಡೋದು ಅಂತ ಅಂಡರ್ಸ್ಟ್ಯಾಂಡ್ ಮಾಡೋಣ. ಸೊ ಫಸ್ಟ್ಲಿ ನಾನು ಆಲ್ರೆಡಿ ಹೇಳಿದ್ದೆ, ಇಫ್ ಯು ಆರ್ ಅ ಡೈಲಿ ರೈಡರ್, ನೀವು ಸಿಟಿಯಲ್ಲಿ ನೀವು ಡೈಲಿ ರೈಡರ್ ಆಗಿದ್ದೀರಾ ಅಂದರೆ ಇಟ್ ಈಸ್ ವೆರಿ ಕ್ಲಿಯರ್ ಯುವರ್ ಪರ್ಪಸ್ ಇಸ್ ಸಿಟಿ, ಓಕೆನಾ. ನಿಮ್ಮದು ಪರ್ಪಸ್ ಸಿಟಿ ಅಷ್ಟೇ. ನೀವು ಕಣ್ಣು ಮುಚ್ಕೊಂಡು ನೀವು ನಾನು ಟೂರಿಂಗ್ ಮಾಡ್ತೀನಿ ಅದು ಮಾಡ್ತೀನಿ ಎಲ್ಲ ಹೇಳ್ಬೇಡಿ. ನೀವು ಡೈಲಿ ರೈಡರ್ ಆಗಿದ್ದೀರಾ ಅಂದರೆ ಫಸ್ಟ್ ಥಿಂಗ್ ಯು ನೀಡ್ ಟು ಮೇಕ್ ಶ್ಯೂರ್ ಇಸ್ ದ್ಯಾಟ್ ನಿಮ್ಮ ಬೈಕು ಈಸ್ ವೆರಿ ಈಸಿ ಟು ಮ್ಯಾನೇಜ್ ಆನ್ ದ ಸಿಟಿ. ಇಫ್ ಯು ಆರ್ ನಾಟ್ ಏಬಲ್ ಟು ಮ್ಯಾನೇಜ್ ಯುವರ್ ಬೈಕ್ ಇನ್ ದ ಸಿಟಿ ಆ್ಯಂಡ್ ಯು ಆರ್ ಅ ಡೈಲಿ ರೈಡರ್ ಅಂದರೆ ಡೋಂಟ್ ಇವನ್ ಥಿಂಕ್ ಅಬೌಟ್ ಬೈಯಿಂಗ್ ದ ಬೈಕ್. ಅಷ್ಟೇ ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಡೈಲಿ ರೈಡರ್ ಆದರೆ ನಿಮ್ಮದು ಹ್ಯಾಂಡ್ಲಿಂಗ್ ತುಂಬಾ ಇಂಪಾರ್ಟೆಂಟು. ಈವನ್ ನೀವು ಮೈಲೇಜ್ನೂ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಸೊ ಎಷ್ಟು ನಿಮಗೆ ಮೈಲೇಜ್ ಕೊಡ್ತಾ ಇದೆ ಗಾಡಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ದೇರ್ ಈಸ್ ನೋ ಸ್ಪೇಸ್ ಫಾರ್ ಕಾಂಪ್ರಮೈಸ್. ಯಾವುದಕ್ಕೂ ಕಾಂಪ್ರಮೈಸ್ ಮಾಡೋಕ್ಕೆ ಹೋಗಬೇಡಿ. ಇಟ್ ಶುಡ್ ಬಿ ಏಬಲ್ ಟು ಹ್ಯಾಂಡಲ್ ಪರ್ಫೆಕ್ಟ್ಲಿ ಇನ್ ದ ಸಿಟಿ. ಅಂದರೆ ಅಗೇನ್ ದಿಸ್ ಈಸ್ ಅಕಾರ್ಡಿಂಗ್ ಟು ಯು, ಇಟ್ ಈಸ್ ನಾಟ್ ಅಕಾರ್ಡಿಂಗ್ ಟು ಮೀ. ನಂದೇನೋ ಬೇರೆ ಸ್ಟ್ಯಾಂಡರ್ಡ್ಸ್ ಇರುತ್ತೆ, ನಿಮ್ಮದೇನೋ ಬೇರೆ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಬಟ್ ನೀವು ಟೆಸ್ಟ್ ಡ್ರೈವ್ ಮಾಡ್ತೀರಾ, ನೀವು ಒಂದು ದಿನ ತಗೋತೀರಾ ಗಾಡಿ, ವಾಟ್ ಎವರ್ ಯು ಡು, ನಾಳೆ ನೀವು ಕಂಪ್ಲೇಂಟ್ ಮಾಡಬಾರ್ದು, ಈ ಸಿಟಿಯಲ್ಲಿ ನಂಗೆ ಕಷ್ಟ ಆಗ್ತಾಯಿದೆ, ನಾನು ಆಮೇಲೆ ಮ್ಯಾನೇಜ್ ಮಾಡ್ಕೋತೀನಿ ಅಂತ ಅಂದ್ಕೊಂಡಿದ್ದೆ, ಬಟ್ ಇವಾಗ ಕಷ್ಟ ಆಗ್ತಾಯಿದೆ ಅಂತ ಹೇಳ್ಬೇಡಿ. ನಿಮಗೆ ಫಸ್ಟ್ ಟೈಮ್ ರೈಡ್ ಮಾಡಿದಾಗಲೇ ಇಟ್ ಶುಡ್ ಬಿ ಈಸಿ ಟು ಹ್ಯಾಂಡಲ್ ಅರೌಂಡ್ ದ ಸಿಟಿ. ನಿಮ್ಗೆ ಈಸಿ ಅನಿಸ್ತಾ ಇದೆ, ನಿಮ್ಗೆ ಹಿಮಾಲಯನ್ ಈಸಿ ಅನಿಸ್ತಾ ಇದೆ, ಹಿಮಾಲಯನು R15 ಈಸಿ ಅನಿಸ್ತದೆ, R15 ವಾಟ್ ಎವರ್ ಈಸ್ ಈಸಿ ಫಾರ್ ಯು, ಯು ಶುಡ್ ಬಿ ಏಬಲ್ ಟು ರೈಡ್ ಕಂಫರ್ಟೇಬಲಿ. ಹ್ಯಾಂಡ್ಲಿಂಗ್ ಈಸಿಯಾಗಿ ಮಾಡೋಕ್ಕೆ ಆಗಬೇಕು. ಆ್ಯಂಡ್ ಮೈಲೇಜ್ ನಿಮಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ನಾಳೆ ಮೈಲೇಜ್ ಕಮ್ಮಿ ಕೊಡ್ತದೆ ಅಂತ ಹೇಳ್ಬಿಡಿ. ಸೊ ಡೋಂಟ್ ಕಂಪ್ಲೇಂಟು ಕೊರಗ್ತಾ ಕೂತ್ಕೊಬೇಡಿ. ಸೊ ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಸೊ ಇಫ್ ಯು ಆರ್ ಅ ಡೈಲಿ ರೈಡರು, ಯು ಆರ್ ಆ್ಯಬ್ಸಲ್ಯೂಟ್ಲಿ ನಿಮ್ಮದು ಪರ್ಪಸ್ ಬಂದ್ಬಿಟ್ಟು ಈ ಸಿಟಿ. ಸೊ ಬೇರೆ ಯಾವುದೋ ಪರ್ಪಸ್ ಇಲ್ಲ ನಿಮ್ಮದು, ಓಕೆನಾ. ಇಫ್ ಯು ಆರ್ ಅನ್ ಅಕೇಶ್ನಲ್ ರೈಡರು, ದೆನ್ ಐ ವುಡ್ ಸೇ
ಯು ಆರ್ ಅ ಟೂರಿಂಗ್ ಪರ್ಸನ್, ಸಿಂಪ್ಲಿ ಯು ಆರ್ ಅ ಟೂರಿಂಗ್ ಪರ್ಸನ್. ನೀವು ನಂಗೆ ಹೇಳ್ಬೋದು ನಾನು ಅಕೇಶ್ನಲಿ ಬರೀ ಸಿಟಿಯಲ್ಲೇ ಓಡಿಸ್ಬೋದು ಅಂತ. ನೀವು ಬರೀ ಸಿಟಿಯಲ್ಲಿ ಏನು ಒಂದು ರೌಂಡ್ ಹೊಡ್ಕೊಂಡು ಬರೋಕೆ ಹೋಗ್ತೀರಾ, ಹಾಲು ತೊಗೊಂಡು ವಾಪಸ್ ಮನೆಗೆ ಬರೋಕೆ ಹೋಗ್ತೀರಾ? ಇಲ್ಲ ತಾನೇ. ನೀವು ಅಟ್ಲೀಸ್ಟ್ ನೀವು ಸಾಗರ್ ಕಟ್ಟೆ ಹೋಗ್ತಿರೋ ಅಥವಾ ಎಲ್ಲಾದರೂ ಬಿ ಆರ್ ಎಲ್ಸ್ ಹೋಗ್ತೀರಾ, ಅಟ್ಲೀಸ್ಟ್ ಸುತ್ತಮುತ್ತ ಮೈಸೂರಲ್ಲಿ ಇದ್ದೀರಾ ಅಂದರೆ ನಾನು ಹೇಳ್ತಾ ಇರೋದು. ಇಲ್ಲ ಬೆಂಗಳೂರಲ್ಲಿ ಇದ್ದೀರಾ, ನಂದಿ ಹಿಲ್ಸ್ ಆದರೂ ಹೋಗ್ತೀರಾ, ಹೈವೇ ಎಲ್ಲಾದರೂ ಮಿನಿಮಮ್ ಹೋಗೇ ಹೋಗ್ತೀರಾ ನೀವು. ಸೊ ಸುಮ್ಮನೆ ಡೋಂಟ್ ಟ್ರೈ ಟು ಅಸ್ಯೂಮ್ ನೀವು ಸಿಟಿ ರೈಡರ್ ಅಂತ ಅಲ್ಲ. ಯು ಆರ್ ಅ ಟೂರಿಂಗ್ ಪರ್ಸನ್ ಅಲ್ಲಿ. ಎಷ್ಟು ಟೂರಿಂಗ್ ಮಾಡ್ತೀರಾ ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಸೊ ಯು ಆರ್ ಅ ಟೂರಿಂಗ್ ಪರ್ಸನ್. ಸೊ ಟೂರಿಂಗ್ ಕ್ರೈಟೀರಿಯಾ ಇರುವಂಥ ಬೈಕ್ ತೊಗೊಳ್ಳಿ. ಆ್ಯಂಡ್ ಆಬ್ವಿಯಸ್ಲಿ ನೀವು ಜಾಸ್ತಿ ಟೂರಿಂಗ್ ಮಾಡ್ತೀರಾ ಅಂದರೆ ಆಬ್ವಿಯಸ್ಲಿ ಬೇಸ್ಡ್ ಆನ್ ದಟ್ ನಿಮ್ಮ ಲಕ್ಸುರಿ ಕಾಂಪೊನೆಂಟ್ಸ್ನ ಎನ್ಹಾನ್ಸ್ ಮಾಡಿ. ಸೊ ನಿಮ್ಮದು ನಾನು ಹೇಳಿದೆ ನೋಡಿ, ಕಂಫರ್ಟು ಮತ್ತು ನಿಮ್ಮದು ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿನ ಎನ್ಹಾನ್ಸ್ ಮಾಡಿ. ಸೊ ಎಷ್ಟು ನಿಮಗೆ ಕಂಫರ್ಟ್ ಬೇಕು, ಯಾವ ಥರ ಸಿಟ್ಟಿಂಗ್ ಪಾಸ್ಚರ್ ಬೇಕು, ಯಾವ ಥರ ನಿಮಗೆ ವಿಂಡ್ ಪ್ರೊಟೆಕ್ಷನ್ ಬೇಕು, ಯಾವ ಥರ ನಿಮಗೆ ಸಸ್ಪೆನ್ಷನ್ ಟ್ರಾವೆಲ್ ಬೇಕು, ಲಗೇಜಸ್ ಎಷ್ಟು ಮೌಂಟಿಂಗ್ ಪಾಯಿಂಟ್ಸ್ ಇದೆ, ಆಲ್ ದೋಸ್ ಥಿಂಗ್ಸ್ನ ಚೆಕ್ ಮಾಡ್ಕೊಂಡು ಬೈ ಮಾಡಿ ಅಷ್ಟೇ. ಸೊ ಯು ಆರ್ ಜಸ್ಟ್ ಎ ಟೂರಿಂಗ್ ಪರ್ಸನ್ ಅಷ್ಟೇ. ಬೇಸ್ಡ್ ಆನ್ ನಿಮ್ಮದು ನೀವು ಕಾಂಟಿನೆಂಟಲ್ GTL ಟೂರ್ ಮಾಡ್ತಿರೋ ಅಥವಾ ಹಿಮಾಲಯನ್ ಮಾಡ್ತಿರೋ ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಬಟ್ ಯು ಆರ್ ಅ ಟೂರಿಂಗ್ ಪರ್ಸನ್ ಅಷ್ಟೇ. ಸೊ ನಿಮ್ಮದು ಪರ್ಪಸ್ ಬಂದು ಟೂರಿಂಗು. ನಂದು ಪರ್ಪಸ್ ಟೂರಿಂಗೇ. ನಾನು ಹೇಳ್ತೀನಿ ನಾನು ಆಲ್ರೌಂಡರ್ ಬೈಕ್ ತೊಗೊಂಡಿದ್ದೀನಿ ಅಂತ, ಬಟ್ ನಾನು ಸಿಟಿಯಲ್ಲಿ ಅಕೇಶ್ನಲಿ ರೈಡ್ ಮಾಡ್ತಾ ಇರೋ ಪರ್ಸನ್. ನಂದು ಪರ್ಪಸ್ ಬಂದು ಟೂರಿಂಗ್ ಅಲ್ಲಿ, ಓಕೆನಾ? ಸೊ ಎನಿವೆ, ನೆಕ್ಸ್ಟ್ ಬಂದು ಆಫ್ ರೋಡು. ನೀವು ಆಫ್ ರೋಡರ ಅಲ್ವಾ ಅಂತ ಹೆಂಗೆ ಕಂಡುಹಿಡಿಯೋದು? ತುಂಬ ಜನ ಹೇಳ್ತಾರೆ ನನಗೆ ಸ್ವಲ್ಪ ಆಫ್ ರೋಡಿಂಗ್ ಮಾಡಬೇಕು, ಸೊ ನಾನು ಟೂರಿಂಗ್ ಪ್ಲಸ್ ಆಫ್ ರೋಡಿಂಗ್ ಅಂತ ಹೇಳ್ತಾರೆ ತುಂಬ ಜನ. ಬಟ್ ಯು ಆರ್ ಸ್ಟಿಲ್ ಅ ಟೂರರು. ನೀವು ಅಪರೂಪಕ್ಕೇನೋ ನೀವು ಆಫ್ ರೋಡಿಂಗ್ ಮಾಡ್ತೀರಾ ಅಂದರೆ ದಟ್ ಈಸ್ ನಾಟ್ ಅನ್ ಆಫ್ ರೋಡರ್ ಆಗಲ್ಲ ನೀವು. ಬಿಕಾಸ್ ಆ್ಯಸ್ ಐ ಟೋಲ್ಡು, ಆಫ್ ರೋಡಿಂಗ್ ಮಾಡೋಕ್ಕೆ ಏನು ಬೇಕು ಅಂತ ಹೇಳ್ತೀನಿ ಫಾರ್ ಅ ರೈಡರ್ ಫಸ್ಟ್ಲಿ. ಬಿಕಾಸ್ ಆಫ್ ರೋಡಿಂಗ್ ನೀವು ಅಪ್ರೂಪಕ್ಕೆ ಮಾಡ್ತೀರಾ ಅಂದರೆ ದ ಓನ್ಲಿ ಥಿಂಗ್ ಯು ನೀಡ್ ಟು ಕನ್ಸಿಡರ್ ಇಸ್ ವಾಟ್ ಎವರ್ ಬೈಕ್ ಯು ಓನ್, ಅದರಲ್ಲಿ ನೀವು ಕಾನ್ಫಿಡೆಂಟ್ ಆಗಿದ್ದೀರಾ ಇಲ್ವಾ? ದಟ್ ಶುಡ್ ಬಿ ದ ಮೋಸ್ಟ್ ಕಾನ್ಫಿಡೆಂಟ್ ಬೈಕ್ ಆನ್ ವಿಚ್ ಯು ಕ್ಯಾನ್ ರೈಡ್ ಆನ್ ದ ಆಫ್ ರೋಡ್ ಅಷ್ಟೇ. ಇಟ್ ಕ್ಯಾನ್ ಬಿ R15 ಆನೇ ಇರಲಿ ಆರ್ ಇದು ಎಕ್ಸ್ಪಲ್ಸ್ ಆದರೂ ಇರಲಿ. ನೀವು ಆ ಬೈಕಲ್ಲಿ ರೈಡ್ ಮಾಡೋಕ್ಕೆ ಕಾನ್ಫಿಡೆಂಟ್ ಇದ್ದೀರಾ ಅಷ್ಟೇ, ಅದನ್ನ ತೊಗೊಂಡೋಗಿ ಆಫ್ ರೋಡಿಗೆ. ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಬೈಕ್ ಕೇಪಬಿಲಿಟಿ ತಕ್ಕಂಗೆ ನೀವು ಆಫ್ ರೋಡ್ ಮಾಡೋಕ್ಕಾಗತ್ತೆ ಅಷ್ಟೇ, ಅಷ್ಟೇ ಸಿಂಪಲ್ಲು. ಸೊ ಅದಕ್ಕಿಂತ ಜಾಸ್ತಿ ಯೋಚನೆ ಮಾಡಬೇಡಿ ಆಫ್ ರೋಡ್ ಬೈಕಾ ಅಲ್ವಾ ಅಂತ. ಬಟ್ ಇಫ್ ಯು ಆರ್ ಸೀರಿಯಸ್ ಅಬೌಟ್ ಆಫ್ ರೋಡಿಂಗ್, ಫಸ್ಟ್ ಥಿಂಗ್, ನೀವು ಆಲ್ರೆಡಿ ನಾನು ಎಷ್ಟೊಂದು ವೀಡಿಯೋಸಲ್ಲಿ ಹೇಳಿದ್ದೀನಿ ನಿಮಗೆ, ಆಫ್ ರೋಡಿಂಗ್ ಈಸ್ ನಾಟ್ ಓನ್ಲಿ ಅಬೌಟ್ ಬೈಕ್ ಕೇಪಬಿಲಿಟಿ. 50% ಬೈಕ್ ಕೇಪಬಿಲಿಟಿ, 50% ರೈಡರ್ ಕೇಪಬಿಲಿಟಿ. ಸೊ ನೀವು ಆ್ಯಸ್ ಅ ರೈಡರ್ ನಿಮ್ಮದು ಮೆಂಟಲ್ ಸ್ಟ್ರೆಂತ್ನ ಇಂಪ್ರೂವ್ ಮಾಡಬೇಕಾಗುತ್ತೆ ಟು ರೈಡ್ ಆನ್ ಆಫ್ ರೋಡ್. ಫಸ್ಟ್ಲಿ ನೀವು ಗಾಡಿ ಬಿದ್ದೋದ್ರೆ, ಗಾಡಿ ಡ್ಯಾಮೇಜ್ ಆಗಿರೋದನ್ನ ನೀವು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಮೆಂಟಲಿ ತಲೆ ಕೆಟ್ಟೋಗ್ಬಿಡುತ್ತೆ, ಅಯ್ಯೋ ಇದಕ್ಕೆ ಪಾರ್ಟ್ಸ್ ಡ್ಯಾಮೇಜ್ ಆಯ್ತಲ್ಲ, ತಿರ್ಗಾ ನಾನು ಸರಿ ಮಾಡ್ತಾ ಇರಬೇಕಾ? ಸೊ ಎಸ್, ನೀವು ಸರಿ ಮಾಡ್ತಾ ಇರಬೇಕು. ಬಿಕಾಸ್ ನೀವು ಕಲಿತಾ ಇರ್ತೀರಾ ನೀವು ಗಾಡಿ, ಆ್ಯಂಡ್ ಎಷ್ಟೇ ಕಲ್ತ್ರೂ ಒಂದೊಂದ್ಸಲಿ ಬೀಳಿಸ್ತೀರಾ ನೀವು, ಓಕೆನಾ? ದ್ಯಾಟ್ ಈಸ್ ಸಮಥಿಂಗ್ ನೀವು ರೆಡಿ ಇರಬೇಕು. ನೀವು ಕಲಿಯೋಕ್ಕೆ ತುಂಬ ರೆಡಿ ಇರಬೇಕು. ನೀವು ಟೈಮ್ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇರಬೇಕು. ಇಫ್ ರಿಕ್ವೈರ್ಡ್ ನೀವು ಆಫ್ ರೋಡಿಂಗ್ ಕ್ಲಾಸಸ್ನ ನೀವು ಸೇರೋಕ್ಕೂ ರೆಡಿ ಇರಬೇಕು. ಆ್ಯಂಡ್ ಆಲ್ಸೋ ಆ್ಯಸ್ ಐ ಟೋಲ್ಡ್ ಯು, ಇಟ್ ಈಸ್ ಆ್ಯನ್ ಎಂಡ್ಯೂರೋ ರೈಡ್ ನಿಮಗೆ. ಇಟ್ಸ್ ನಾಟ್ ಆ್ಯಸ್ ನಿಮಗೆ ಟೂರಿಂಗಲ್ಲಿ ಎಷ್ಟು ಎಫರ್ಟ್ ಆಗ್ತೀರಾ, ಒಂದು 100 ಕಿಲೋಮೀಟರ್ ರೈಡ್ ನೀವು ಮಾಡೋಕ್ಕೆ ಎಷ್ಟು ಎಫರ್ಟ್ ಆಗ್ತೀರಾ, ಆಫ್ ರೋಡಿಂಗಲ್ಲಿ ದಟ್ ವಿಲ್ ಬಿ ಈಕ್ವಲೆಂಟ್ ಟು 500 ಕಿಲೋಮೀಟರ್. ಅಷ್ಟು ಎಫರ್ಟ್ ನಿಮಗೆ ಫೀಲ್ ಆಗುತ್ತೆ. ಆರ್ ಯು ರೆಡಿ ಫಾರ್ ದಟ್ ಅಂತ ನೀವು ಫಸ್ಟು ಯೋಚನೆ ಮಾಡಿ, ಓಕೆನಾ? ಸುಮ್ಮನೆ ನೀವು ಆಫ್ ರೋಡಿಂಗ್ ಮಾಡ್ತೀರಾ ಅಂತ ಜಸ್ಟ್ ಕ್ಯಾಶುವಲ್ ಆಗಿ ಹೇಳ್ಬಿಡ್ಬೇಡಿ. ಇಟ್ ಈಸ್ ನಾಟ್ ವೆರಿ ಈಸಿ. ಆ್ಯಸ್ ಐ ಟೋಲ್ಡ್ ಯು, ಆಬ್ವಿಯಸ್ಲಿ ಒಬ್ಬೊಬ್ರದ್ದು ಒಂದೊಂದು ಪೊಟೆನ್ಷಿಯಲ್ ಇರುತ್ತೆ. ಬಟ್ ಆ್ಯಸ್ ಐ ಟೋಲ್ಡ್ ಯು, ನೀವು ಟೂರಿಂಗ್ ಕ್ಯಾಟಗರಿನೇ ಬಿಲಾಂಗ್ ಆಗ್ತಾ ಇದ್ದೀರಾ. ಆಫ್ ರೋಡಿಂಗ್ ಅಂದರೆ ನೀವು ತುಂಬಾ ಡೆಡಿಕೇಟ್ ಮಾಡಬೇಕಾಗುತ್ತೆ ನಿಮ್ಮದು ಟೈಮ್ನ. ಸೊ ಇಟ್ ಈಸ್ ಸಿಮಿಲರ್ ಟು ಟ್ರ್ಯಾಕ್ ರೈಡಿಂಗ್ ಆಲ್ಸೋ. ತುಂಬ ಜನ ನಾನು ಸ್ಪೋರ್ಟ್ಸ್ ಬೈಕ್ ತೊಗೋತೀನಿ ಅಂತ ಹೇಳ್ತಾರೆ. ಟೈಮ್ ಪಾಸಾಗಿ ತೊಗೊಳ್ಳಿ, ಎಂಜಾಯ್ ಮಾಡೋಕ್ಕೆ, ಶೋ ಆಫ್ ಮಾಡೋಕ್ಕೆ ತೊಗೊಳ್ಳಿ. ಬಟ್ ನೀವು ಸುಮ್ಮನೆ ಎಂಥೂಸಿಯಾಸ್ಟ್ ಅಂತೆಲ್ಲ ಹೇಳಕ್ಕೆ ಹೋಗ್ಬೇಡಿ. ಎಂಥೂಸಿಯಾಸ್ಟ್ನ ಯು ಹ್ಯಾವ್ ಟು ಸ್ಪೆಂಡ್ ಇಟ್ ಆನ್ ದ ಟ್ರ್ಯಾಕ್ ಡೇಸು. ಸೊ ಸೇಮ್ ಥಿಂಗ್, ನೀವು ಆಫ್ ರೋಡಿಂಗ್ ಅಂತ ನೀವು ಎಂಥೂಸಿಯಾಸ್ಟ್ ಆಗಿ ತೊಗೋಬೇಕಾಗುತ್ತೆ. ಸುಮ್ಮನೆ ತೊಗೊಳಕ್ಕೆ ಹೋಗ್ಬೇಡಿ ನೀವು, ಓಕೆನಾ? ಸೊ ನೀವು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀರಾ, ಅದನ್ನು ಬೇರೆ ಏನು ಯೂಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಯು ವಿಲ್ ನಾಟ್ ಎಂಜಾಯ್. ಅದಕ್ಕೆ ಹೇಳ್ತಿರೋದು, ಫಸ್ಟ್ ನೀವು ಆ್ಯಸ್ ಅ ಪರ್ಸನ್ ರೆಡಿಯಾಗಿರಿ. ಆ್ಯಂಡ್ ದೆನ್ ಓಕೆ, ನಂದು ಇಷ್ಟು ಕೇಪಬಿಲಿಟಿ ಇದೆ, ನಾನು ರೈಟ್ ನಾವು ನನ್ನ ಕೇಪಬಿಲಿಟಿ ಇಷ್ಟಿದೆ, ಅದಕ್ಕೆ ತಕ್ಕಂಗೆ ನಾನು ಅಟ್ಲೀಸ್ಟ್ ಲೋ ಎಂಡು ಮತ್ತು ಮಿಡ್ ರೇಂಜ್ ಆಫ್ ರೋಡಿಂಗ್ ಮಾಡ್ತೀನಿ ಅಂದರೆ ಬೇಸ್ಡ್ ಆನ್ ದಟ್ ನಿಮ್ಮದು ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟು, ನಿಮ್ಮದು ಸಸ್ಪೆನ್ಷನ್ ಟ್ರಾವೆಲ್ ಎಷ್ಟು, ಆ್ಯಂಡ್ ಎಷ್ಟು ಲೈಟ್ ವೇಟ್ ಇರಬೇಕು. ಬಿಕಾಸ್ ಇನ್ನೊಂದು, ಐ ಡೋಂಟ್ ನೋ ವೈ ಪೀಪಲ್ ಸೇ ಆಫ್ ರೋಡಿಂಗ್ ಅಂತ ಸ್ಪೆಸಿಫಿಕ್ ಇಲ್ಲ. ಆಫ್ ರೋಡಿಂಗು ಮಾಡ್ತೀನಿ, ಟೂರಿಂಗ್ ಮಾಡ್ತೀನಿ ಅಂತ ಇಲ್ಲ. ಟೂರಿಂಗ್, ಆಫ್ ರೋಡಿಂಗ್ ನೀವು ನಿಮ್ಮ ಮನೆ ಪಕ್ಕದಲ್ಲಿ ಗುಂಡಿ ಮೇಲೆ ನೀವು ಆಫ್ ರೋಡಿಂಗ್ ಏನು ಮಾಡಲ್ಲ. ನೀವು ಆಬ್ವಿಯಸ್ಲಿ ಎಲ್ಲಾದರೂ ದೂರ ಹೋಗ್ಬಿಟ್ಟು ಆಫ್ ರೋಡಿಂಗ್ ಮಾಡೋದ್ರಿಂದ ಆಬ್ವಿಯಸ್ಲಿ ಟೂರಿಂಗ್ ವಿಲ್ ಬಿ ಇನ್ವಾಲ್ವ್ಡ್. ಬಟ್ ಟೂರಿಂಗಲ್ಲಿ ನೀವು ಕಾಂಪ್ರಮೈಸಸ್ ಮಾಡಬೇಕಾಗುತ್ತೆ. ಬಿಕಾಸ್ ನಿಮ್ಮದು ಮೇನ್ ಪರ್ಪಸ್ ಬಂದು ಆಫ್ ರೋಡಿಂಗ್ ಇರುತ್ತಲ್ಲ, ಆಬ್ವಿಯಸ್ಲಿ ನೀವು ಸಣ್ಣ ಪುಟ್ಟ ಕಾಂಪ್ರಮೈಸಸ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನೀವು ಜಾಸ್ತಿ ಎಂಜಾಯ್ ಮಾಡಬೇಕಂದ್ರೆ ಅದು ಮಾಡಬೇಕಾಗುತ್ತೆ. ಎಷ್ಟೊಂದು ಜನ ನೀವು ಇಂಟರ್ನ್ಯಾಷನಲ್ ವೀಡಿಯೋಸ್ ನೋಡಿಬೇಕಾದ್ರೆ ದೇ ಆಲ್ ಬೈ ಅ ಡುವೆಲ್ ಸ್ಪೋರ್ಟ್ ಬೈಕು. ಆ ಡುವೆಲ್ ಸ್ಪೋರ್ಟಲ್ಲೇ ಮಾಡ್ತಾರೆ ಅವರು, ಲೈಕ್ ಟೂರಿಂಗೇ ಮಾಡ್ಕೊಂಡೇ ಹೋಗೋದು. ಅವರೇನು ಅಂದರೆ ಕೆಲವರು ಆಬ್ವಿಯಸ್ಲಿ ಅವರು ಗಾಡಿನ ಪಿಕಪ್ ಟ್ರಪ್ಪಲ್ಲಿ ಹಾಕೊಂಡು ಹೋಗ್ತಾರೆ. ಬಟ್ ಮೆಜಾರಿಟಿ ನಾನು ನೋಡಿರೋ ಪ್ರಕಾರ ಅವರು ಟೂರಿಂಗ್ ಮಾಡ್ಕೊಂಡೇ ಹೋಗ್ತಾರೆ. ಸೊ ಟೂರಿಂಗು ಮಾಡ್ತೀನಿ, ಆಫ್ ರೋಡಿಂಗ್ ಮಾಡ್ತೀನಿ ಅಂತ ಕ್ವಶನ್ ಹೇಳ್ಬೇಡಿ. ಆಫ್ ರೋಡಿಂಗ್ ಇಸ್ ಸ್ಪೆಸಿಫಿಕ್ ಕ್ರೈಟೀರಿಯಾ. ಮೆಜಾರಿಟಿ ಆಫ್ ದ ಪೀಪಲ್ ನನ್ನ ಪ್ರಕಾರ ಫಾಲ್ಸ್ ಅಂಡರ್ ಟೂರಿಂಗ್ ಓನ್ಲಿ. ಆ್ಯಂಡ್ ಐ ವುಡ್ ಸೇ ಟೂರಿಂಗಿಂತನೂ ಜಾಸ್ತಿ ಐ ವುಡ್ ಸೇ ಮೆಜಾರಿಟಿ ಸಿಟಿಗೇ ಬರ್ತಾರೆ. ಟೂರಿಂಗ್, ಆಫ್ ರೋಡಿಂಗ್ ಬಂದು ಸಣ್ಣ ಸ್ಪೇಸ್, ಓಕೆನಾ? ದಿಸ್ ಇಸ್ ಸಮಥಿಂಗ್ ನೀವು ಅಂಡರ್ಸ್ಟ್ಯಾಂಡ್ ಮಾಡಬೇಕಾದ್ರೆ. ಸುಮ್ಮನೆ ನಾನು ಆಫ್ ರೋಡಿಂಗ್ ಮಾಡ್ತೀನಿ ಅಂತ ಹೇಳ್ಬೇಡಿ. ಯಾವ ಬೈಕಲ್ಲಾದರೂ ಆಫ್ ರೋಡಿಂಗ್ ಮಾಡ್ಬೋದು. ಬಟ್ ಎಸ್, ನೀವು ಸ್ವಲ್ಪ ಆಫ್ ರೋಡಿಂಗ್ ಕೇಪಬಿಲಿಟೀಸ್ನ ನೀವು ಆಮೇಲೆ ಯೋಚನೆ ಮಾಡಿ. ಒನ್ಸ್ ನಿಮ್ಮದು ಟೂರಿಂಗ್ ಕ್ರೈಟೀರಿಯಾ ಫುಲ್ಫಿಲ್ ಆದಮೇಲೆ ಯೋಚನೆ ಮಾಡಿ, ಆರ್ ನಿಮ್ಮದು ಸಿಟಿ ಕ್ರೈಟೀರಿಯಾ ಫುಲ್ಫಿಲ್ ಆದಮೇಲೆ ಯೋಚನೆ ಮಾಡಿ. ಸೊ ಅದ್ರ ಕಡೆನೇ ಬರೋಣ. ಓಕೆ, ನಂದು ಯಾವ ಪರ್ಪಸ್ ಅಂತ ಡಿಸೈಡ್ ಆಯಿತು, ಇವಾಗ ಹೆಂಗೆ ಅಂತ.
ಸೊ ಫಸ್ಟ್ಲಿ ಕೆಲವರು ಐ ನೋ ದಟ್ ಲಾಟ್ ಆಫ್ ಪೀಪಲ್ ಹೇಳ್ತಾರೆ ನನಗೆ ಎಲ್ಲ ಬೈಕ್ ಬಂದ್ಬಿಟ್ಟು ಎಲ್ಲ ಥರ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕಂತ. ಸಿ ಇದು ಥಿಂಗ್ ವೆನ್ ಎವರ್ ನೀವು ಪರ್ಪಸ್ ಚೂಸ್ ಮಾಡ್ತೀರಲ್ವ, ಇಟ್ ಮೀನ್ಸ್ ದಟ್ ಇಟ್ ಈಸ್ ಯುವರ್ ಮೇನ್ ಪರ್ಪಸ್. ಸೊ ನೀವು ಸಿಟಿ ಪರ್ಪಸ್ ಅಂತ ಚೂಸ್ ಮಾಡ್ತೀರಾ ಅಂದರೆ, ಅಯ್ಯೋ ಹಂಗಂದ್ರೆ ನಾನು ಟೂರಿಂಗ್ ಮಾಡೋಂಗೆ ಇಲ್ವೋ, ಬರೀ ಸಿಟಿಗೋಸ್ಕರ ಬೈಕ್ ಮಾಡಿದೆ. ನೀವು ಎನಿ ಬೈಕ್ನ ನೀವು ಎಲ್ಲಿ ಬೇಕಾದರೂ ಎತ್ಕೊಂಡು ಹೋಗ್ಬೋದು. ನೀವು 100cc ಬೈಕ್ನೂ ತುಂಬ ಜನ ಟೂರಿಂಗ್ ಮಾಡ್ತಾರೆ. ನೀವು ಅಪರೂಪಕ್ಕೆ ನೀವು ಸ್ಕೂಟಿಯಲ್ಲೂ ಸ್ವಲ್ಪ ದೂರ ಹೋಗ್ತೀರಾ ಟೂರಿಂಗ್ ಮಾಡೋಕ್ಕೆ ಹೈವೇಲೆಲ್ಲ. ಇಟ್ ಡಸಂಟ್ ಮೀನ್ ದಟ್ ನೀವು ಒಂದು ಬೈಕ್ನ ನೀವು ಟೂರಿಂಗ್ ತೊಗೊಳಕ್ಕಾಗಲ್ಲ, ಇಲ್ಲ ಆಫ್ ರೋಡಿಂಗ್ ತೊಗೊಂಡೋಗಕ್ಕಾಗಲ್ಲ ಅಂತ ಅಲ್ಲ. ಬಟ್ ನಿಮ್ಮದು ಮೇನ್ ಪರ್ಪಸ್ ಬಂದ್ಬಿಟ್ಟು ಸಿಟಿ ಇರುತ್ತೆ, ಇಲ್ಲ ನಿಮ್ಮ ಮೇನ್ ಪರ್ಪಸ್ ಬಂದು ಟೂರಿಂಗ್ ಇರುತ್ತೆ, ಆರ್ ನಿಮ್ಮ ಮೇನ್ ಪರ್ಪಸ್ ಬಂದು ಆಫ್ ರೋಡಿಂಗ್ ಇರುತ್ತೆ. ಓಕೆನಾ? ಸೊ ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಸೊ ಬಟ್ ಸ್ಟಿಲ್ ನೀವು ಓಕೆ ನಿಮ್ಮ ಮೈಂಡಲ್ಲಿ ಓಕೆ ಇನಿಷಿಯಲಿ ಥಿಂಕ್ ಮಾಡಿದ್ದೀರಾ, ವಾಟ್ ಎವರ್ ವೆನ್ ಎವರ್ ಯು ಪ್ಲಾನಿಂಗ್ ಟು ಬೈ ಅ ಬೈಕು, ನೀವು ಆಲ್ರೌಂಡ್ ಕೇಪಬಿಲಿಟೀಸ್ನ ನೀವು ಇರಲಿ ಅಂತ ನೀವು ನೋಡ್ತಾ ಇದ್ದೀರಾ. ಓಕೆನಾ? ನಿಮ್ಮ ಸಿಟಿ ಕ್ರೈಟೀರಿಯಾ ಅಂದರೆ ನೀವು ಆಬ್ವಿಯಸ್ಲಿ ಯು ಲುಕ್ ದಟ್ ಓಕೆ ನಾನು ಅಪರೂಪಕ್ಕೆ ಟೂರಿಂಗ್ ಮಾಡಿಬಿಟ್ರೆ ಅಟ್ಲೀಸ್ಟ್ 200cc ಮೇಲೆ ಇರಬೇಕು. ಅಪರೂಪಕ್ಕೆ ನಾನು ಆಫ್ ರೋಡಿಂಗ್ ಮಾಡಿದಾಗ ಬೈಕ್ ಏನಾದ್ರು ಬಿದ್ದೋದ್ರೆ ನನ್ನ ಪಾರ್ಟ್ಸ್ನ ರಿಪ್ಲೇಸ್ ಮಾಡೋ ಥರ ಇರಬೇಕು. ಅಷ್ಟೇ ನೋಡಬೇಕಾಗಿರೋದು ನೀವು ಸಿಟಿ. ಟೂರಿಂಗು ಅಷ್ಟೇ, ನೀವು ಟೂರಿಂಗ್ ಅಂದರೆ ಆಫ್ ರೋಡಿಂಗ್ ಮಾಡ್ತಾ ಇದ್ದೀನಿ ಅಂದರೆ ನಾನಲ್ಲಿ ಕಾನ್ಫಿಡೆಂಟ್ ಆಗಿರಬೇಕು ಅಂತಷ್ಟೇ. ಸಿಟಿ ನೀವು ಮಾಡೋಕ್ಕಾಗಲ್ಲ. ಸಿಟಿ ನೀವು ಕಷ್ಟಪಟ್ಕೊಂಡೇ ಮಾಡಬೇಕು, ಅದನ್ನು ನೀವು ಎಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ಬೇಕು ಅಷ್ಟೇ. ಬಿಕಾಸ್ ನೀವು ಸ್ವಲ್ಪ ಕಾಂಪ್ರಮೈಸಸ್ ಮಾಡೇ ಇರ್ತೀರ. ಸೊ ಆಲ್ರೌಂಡರ್ ಅಂತ ಏನೂ ಇಲ್ಲ. ದ ಓನ್ಲಿ ಥಿಂಗ್ ನೀವು ನೋಡಿ, ಓಕೆ ಆಲ್ರೌಂಡರ್ ಸಿಟಿ ಫಾರ್ ಎಕ್ಸಾಂಪಲ್ ಎಕ್ಸ್ಪಲ್ಸ್ ತೊಗೋತಾ ಇದ್ದೀರ ಅಂದರೆ ಆಲ್ರೌಂಡ್ ಆಫ್ ರೋಡರಲ್ಲಿ ಆಬ್ವಿಯಸ್ಲಿ ಎಕ್ಸ್ಪಲ್ಸು ಸ್ವಲ್ಪ ನಿಮಗೆ ಸಿಟಿಯಲ್ಲಿ ಸ್ವಲ್ಪ ಹ್ಯಾಂಡಲ್ ಮಾಡೋಕ್ಕೆ ಮಾಡುತ್ತೆ. ಸ್ವಲ್ಪ ಟೂರ್ ಆಬ್ವಿಯಸ್ಲಿ ಟೂರ್ ಮಾಡೇ ಮಾಡುತ್ತೆ. ಅಸೆಟೊಳ್ಳು ದೇರ್ ಇಸ್ ನೋ ಬೈಕ್ ನೀವು ಆಫ್ ರೋಡಿಂಗ್ನ ಜಸ್ಟ್ ಮನೆ ಪಕ್ಕದಲ್ಲೇ ಏನು ಆಫ್ ರೋಡಿಂಗ್ ಮಾಡಲ್ಲ. ಆಬ್ವಿಯಸ್ಲಿ ಟೂರ್ ಮಾಡ್ಕೊಂಡು ಆಫ್ ರೋಡಿಂಗ್ ಮಾಡ್ತಾರೆ, ಅದು ಕೇಪಬಲ್ ಇರುತ್ತೆ ಡೀಸೆಂಟ್ಲಿ. ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ಅಷ್ಟೇ. ಸೊ ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಬಟ್ ನೀವು ಇನ್ ಕೇಸ್ ನೀವು ತುಂಬ ಸ್ಪೆಸಿಫಿಕ್ ಆಗಿದ್ದೀರಾ ಅಂದರೆ, ಲೈಕ್ ನಿಮಗೆ ಇಲ್ಲ ನೀವು ನಿಮ್ಮ ಮೈಂಡಲ್ಲಿ ನೀವು ಸ್ಪೆಸಿಫಿಕ್ ಇದೆ, ನಾನು ಬರೀ ಸಿಟಿ ಯೂಸ್ಗೆ ಮಾಡ್ತೀನಿ, ಟೂರಿಂಗ್ ಮಾಡೋ ಚಾನ್ಸೇ ಇಲ್ಲ, ನಾನು ಬರೀ ಇದನ್ನು ಟೂರಿಂಗ್ ಮಾಡ್ತೀನಿ, ಸಿಟಿ ಯೂಸ್ ಮಾಡೋ ಚಾನ್ಸೇ ಇಲ್ಲ, ಬರೀ ನಾನು ಇದು ಆಫ್ ರೋಡಿಂಗ್ ಯೂಸ್, ಬರೀ ಆಫ್ ರೋಡಿಂಗ್ ಅಂದರೆ ಟೂರಿಂಗ್ ಕಮ್ ಆಫ್ ರೋಡಿಂಗೇ ಅದು ಮಾಡ್ತೀನಿ, ನಾನು ಟೂರಿಂಗ್ಗೆ ಏನು ಕೇಪಬಿಲಿಟಿ ಅದು ನೋಡಲ್ಲ ಅಂದರೆ, ದೆನ್ ಓನ್ಲಿ ಒನ್ ಕ್ರೈಟೀರಿಯಾ ನೀವು ನೋಡಿ, ಹಿಲ್ಲಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಮಾಡುತ್ತೆ ನಿಮ್ಮದು ಸ್ಟ್ಯಾಂಡರ್ಡ್ಸ್ ಪ್ರಕಾರ. ಸೊ ನಿಮಗೆ ಆ ಟಾರ್ಕು ಎಷ್ಟು ಬೇಕು ನಿಮ್ಮ ಪ್ರಕಾರ, ಇಸ್ ಇಟ್ ಸಫಿಷಿಯೆಂಟ್ ಫಾರ್ ಯು ಅಂತ ಚೆಕ್ ಮಾಡಿಬಿಟ್ಟು ನೀವು ಬೈ ಮಾಡಿ ಅಷ್ಟೇ. ಸ್ಪೆಸಿಫಿಕ್ ಕ್ರೈಟೀರಿಯಾ ಅಂದರೆ. ಬಟ್ ಐ ನೋ ದಟ್ ಮೆಜಾರಿಟಿ ಸ್ಪೆಸಿಫಿಕ್ ಇರಲ್ಲ, ಮೆಜಾರಿಟಿ ಎಲ್ಲ ಆಲ್ರೌಂಡ್ ಮಾಡುತ್ತಾ, ಅದು ಮಾಡೋದಾ ಇದು ಮಾಡೋದಾ ನೋಡ್ತೀರಾ. ಸೊ ಮಿನಿಮಮ್ ಕ್ರೈಟೀರಿಯಾಸ್ ಚೆಕ್ ಮಾಡಿ, ಅದು ನಿಮ್ಮದು ಮ್ಯಾಚ್ ಆಗ್ತಾಯಿದೆ ಅಂತ ಅಷ್ಟೇ. ಸೊ ದಟ್ಸ್ ಆಲ್ ಯು ನೀಡ್ ಟು ಚೆಕ್, ದೆನ್ ಯು ಆರ್ ಗುಡ್ ಟು ಗೋ ಆ್ಯಂಡ್ ಪರ್ಚೇಸ್ ಯು ಬೈ. ಬಟ್ ಆಸ್ ಐ ಟೋಲ್ಡ್ ಯು, ಈ ಪರ್ಪಸ್ ಬಂದು ತುಂಬ ಯೂಸ್ಫುಲ್ ಇದೆ ನನ್ನ ಒಪಿನಿಯನ್. ಬಿಕಾಸ್ ನಿಮ್ಮದು ಪರ್ಪಸ್ ನೀವು ಡಿಸೈಡ್ ಮಾಡಿಬಿಟ್ರೆ ದೆನ್ ನಿಮ್ಮದು ಆಪ್ಷನ್ಸ್ ತುಂಬ ಕ್ಲಿಯರ್ ಆಗಿರುತ್ತೆ. ನೀವು ಸಾಕಷ್ಟು ಆಪ್ಷನ್ಸ್ನ ಫಿಲ್ಟರ್ ಔಟ್ ಮಾಡಿಬಿಟ್ಟು ಕಟ್ಔಟ್ ಮಾಡಿಬಿಟ್ಟು ನಿಮಗೆ ಓನ್ಲಿ ದೇರ್ ಆರ್ ಸರ್ಟನ್ ಬೈಕ್ಸ್ ನೀವು ಚೂಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಟೂರಿಂಗ್ ಅಂದರೆ ಯು ವಿಲ್ ಎಂಡ್ ಅಪ್ ಮೈ ಬಿ KTM 250 ತೊಗೊಳ್ಳ, 390 ಅಡ್ವೆಂಚರ್ ಎಕ್ಸ್ ತೊಗೊಳ್ಳ ಅಂತ ಇರುತ್ತೆ. ಆರ್ ಫಾರ್ ಎಕ್ಸಾಂಪಲ್ ನೀವು ಆಲ್ ರೌಂಡ್ ಕೈಂಡ್ ಆಫ್ ಬೈಕ್ ಏನೋ ಎಂಡ್ ಅಪ್ ಮಾಡಿಬಿಡ್ತೀರ ಅಂದರೆ ಸ್ಕ್ರಾಮ್ 440 ತೊಗೊಳ್ಳ, ಆರ್ ಸ್ಕ್ರಾಮ್ 400X ತೊಗೊಳ್ಳ ಅಂತ. ಸೊ ಇಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನನಗೆ ಎಲ್ಲ ಕಡೆ ಸಣ್ಣ ಪರ್ಫಾರ್ಮೆನ್ಸ್ ಮಾಡಬೇಕು ಅಂದರೆ ನೀವು ಆಬ್ವಿಯಸ್ಲಿ ನೀವು ಮಿನಿಮಮ್ ಕ್ರೈಟೀರಿಯಾಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಸ್ಕ್ರಾಮ್ಲರ್ ತೊಗೋತೀರ ಅಂತ ತಿಳ್ಕೊಳ್ಳಿ. ನಿಮಗೆ ಗೊತ್ತು ದಟ್ ನಾನು ಸ್ಕ್ರಾಮ್ 440 ತೊಗೊಂಡ್ರು ನನಗೆ ಎಲ್ಲ ಪರ್ಪಸ್ ನಂದು ಬೇಸಿಕಲಿ ಅದು ಟೂರಿಂಗ್ ಅಷ್ಟೇ ಮೇನ್ ಪರ್ಪಸ್ಸು. ಟೂರಿಂಗ್ ಪರ್ಪಸ್ನ ನಾನು ಫುಲ್ಫಿಲ್ ಮಾಡ್ಬೋದು, ನಾನು ಸ್ಕ್ರಾಮ್ಲರ್ 400X ತೊಗೊಳ್ಳೇಬೇಕಾ ಅಂತ ನಿಮ್ಮ ಕ್ವಶನ್ ಬಂದ್ಬಿಡುತ್ತೆ. ಸೊ ಆವಾಗ ನಿಮ್ಮ ಮೈಂಡಲ್ಲಿ ಓಕೆ ಸ್ಕ್ರಾಮ್ಲರ್ 400X ವಿಲ್ ಬಿ ಎ ಲಕ್ಸುರಿ, ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ತೀನಿ, ನಿಮ್ಗೆ ಪರ್ಫಾರ್ಮೆನ್ಸ್ ಸಿಗುತ್ತೆ, ಲುಕ್ ಸಿಗುತ್ತೆ, ಬ್ರ್ಯಾಂಡ್ ವ್ಯಾಲ್ಯೂ ಸಿಗುತ್ತೆ ಟ್ರಯಮ್ದು. ಸೊ ಆಲ್ ದೋಸ್ ಥಿಂಗ್ಸ್ನ ಕನ್ಸಿಡರ್ ಮಾಡಿ ನೀವು ಬೈ ಮಾಡ್ತೀರಾ. ಬಟ್ ನಿಮ್ಗೆ ಗೊತ್ತು ದಟ್ ಬೈ 440 ಆಲ್ಸೋ ನಿಮ್ಮ ಪರ್ಪಸ್ ಫುಲ್ಫಿಲ್ ಆಗೋದಂತ ಸ್ಯಾಟಿಸ್ಫೈ ಆಗುತ್ತೆ. ಸೇಮ್ ಥಿಂಗ್ ನಾನು ಸಾಕಷ್ಟು ಜನ KTM ಬಗ್ಗೆ ನಾನು ಕೇಳೋದು ನೋಡಿದ್ದೀನಿ, ಅಯ್ಯೋ ಅಡ್ವೆಂಚರ್ 250 ವೇಸ್ಟ್ ಗುರು, 390S ಇಸ್ ದ ಬೆಸ್ಟ್, ಏನಕ್ಕೆ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ, ಅಲಾಯ್ ವೀಲ್ ವೇಸ್ಟ್ ಅಂತ ಹೇಳ್ತಾ ಇದ್ದಾರೆ. ಸಿ ನಿಮ್ಮದು ಪರ್ಪಸ್ಸೇ ನೀವು ಡಿಸೈಡ್ ಮಾಡಿಲ್ಲ, ಆಲ್ರೆಡಿ ನೀವು ಅದು ವೇಸ್ಟ್ ಅಂತ ಹೇಳ್ತಾ ಇದ್ದೀರಾ. ಇಫ್ ಯು ಆರ್ ಚೂಸನ್ ದ ಪರ್ಪಸ್ ಆಸ್ ಟೂರಿಂಗು, ಅಡ್ವೆಂಚರ್ 390X ಇಸ್ ಮೋರ್ ದೆನ್ ಇನಫು. ಆ್ಯಂಡ್ ಅದಕ್ಕಿಂತನೂ ಕಮ್ಮಿ 250 ಮೋರ್ ದೆನ್ ಇನಫು. ಪರ್ಫಾರ್ಮೆನ್ಸ್ ಏನು ನೋಡೋ ಅವಶ್ಯಕತೆ ಇಲ್ಲ. ನಿಮ್ಮದು ವಾಟ್ ಎವರ್ ನಿಮ್ಮ ಪರ್ಪಸ್ ಇದೆ ಅದು ಸ್ಯಾಟಿಸ್ಫೈ ಆಗ್ತಾ ಇದೆ. ಎಸ್ ನನಗೆ ಸ್ವಲ್ಪ ಜಾಸ್ತಿ ಪರ್ಫಾರ್ಮೆನ್ಸ್ ಬೇಕು ಅಂದರೆ ಎಕ್ಸ್ಟ್ರಾ ದುಡ್ಡು ಹಾಕಿ, ನಿಮ್ಮದೇನು ತಪ್ಪಿಲ್ಲ. ಅವನಿಗೂ ಬೈಬೇಡಿ, ನೀವು 250 ತೊಗೊಂಡವನಿಗೂ ಬೈಯೋಕ್ಕಾಗಲ್ಲ. ಬಿಕಾಸ್ ಅವ್ನ ಪರ್ಪಸ್ ಫುಲ್ಫಿಲ್ ಮಾಡೋಕ್ಕಾಗ್ತಾಯಿದೆ, ನೀವು ಮಾಡೋಕ್ಕಾಗದೆ ಅವನು ಮಾಡ್ತಾಯಿದೆ, ನಿಮಗೆ ಸ್ವಲ್ಪ ಜಾಸ್ತಿ ಬೆಟರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅವನಿಗಿಂತ. ದಟ್ ಈಸ್ ಓಕೆ. ಬಟ್ ದ ಮೇನ್ ಥಿಂಗ್ ಇಸ್ ಇಬ್ಬರೂ ದೇ ವಿಲ್ ಬಿ ಹ್ಯಾಪಿ ಇನ್ ಟರ್ಮ್ಸ್ ಆಫ್ ನಿಮ್ಮ ಪರ್ಪಸ್. ನೀವು ಇಬ್ಬರು ಖುಷಿಯಾಗಿರ್ತೀರ. ಸ್ಕ್ರಾಮ್ಲರ್ 400X ಅವನು ಖುಷಿಯಾಗಿರ್ತಾನೆ, ಸ್ಕ್ರಾಮ್ 440 ಅವನು ಖುಷಿಯಾಗಿರ್ತಾನೆ, KTM 250 ಅವನು ಖುಷಿಯಾಗಿರ್ತಾನೆ, KTM 390X ಅವನು ಖುಷಿಯಾಗಿರ್ತಾನೆ. ಬಿಕಾಸ್ ಎಲ್ಲರೂ ಅವ್ರವ್ರ ಪರ್ಪಸ್ನ ಫುಲ್ಫಿಲ್ ಮಾಡೋಕ್ಕಾಗ್ತಾ ಇದೆ. ಸೊ ನೀವು ಜಾಸ್ತಿ ಕೊರಗಲ್ಲ, ಬಿಕಾಸ್ ನಿಮ್ಮದು ಪರ್ಪಸ್ ಫುಲ್ಫಿಲ್ ಆಗ್ತಾಯಿದೆ. ಓಕೆ ನನ್ನ ಪರ್ಫಾರ್ಮೆನ್ಸ್ ಸಿಗ್ತಿಲ್ಲ, ವಾಟ್ ಎವರ್, ಇಟ್ಸ್ ಓಕೆ ಫಾರ್ ಮೀ, ಐ ಆಮ್ ಏಬಲ್ ಟು ಲಿವ್ ಹ್ಯಾಪಿಲಿ ಬಿಕಾಸ್ ಐ ಆಮ್ ಏಬಲ್ ಟು ಫುಲ್ಫಿಲ್ ಮೈ ಪರ್ಪಸ್ ಅಂತ. ಅದರಿಂದ ನಿಮ್ಮದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲು ಇಂಪ್ರೂವ್ ಆಗುತ್ತೆ ಆ್ಯಂಡ್ ನಿಮ್ಮ ಚಾಯ್ಸ್ ಆ್ಯಸೆಟ್ಗಳು ಇನ್ನೂ ಬೆಟರ್ ಆಗುತ್ತೆ. ಸೊ ದ್ಯಾಟ್ ಈಸ್ ವೈ ಐ ವುಡ್ ಸೇ ದಟ್ ಪರ್ಪಸ್ ನನ್ನ ಒಪಿನಿಯನ್ ಇಸ್ ದ ಮೋಸ್ಟ್ ಪ್ರಾಕ್ಟಿಕಲ್ ಥಿಂಗ್ ಯು ಆರ್ ಲುಕಿಂಗ್ ಅಪಾರ್ಟ್ ಫ್ರಮ್ ಎವ್ರಿಥಿಂಗ್ ಎಲ್ಸ್ ಇಸ್ ಇಮೋಷನಲ್ ಆ್ಯಂಗಲಿಂದ ನೋಡ್ತೀರಾ. ಸೊ ಪರ್ಪಸ್ನ ಯಾವಾಗಲೂ ಕರೆಕ್ಟಾಗಿ ಚೂಸ್ ಮಾಡಿ, ಯು ವಿಲ್ ಎಂಡ್ ಅಪ್ ಬೈಯಿಂಗ್ ಮೋಸ್ಟ್ಲಿ ದ ರೈಟ್ ಬೈಕು. ಆಬ್ವಿಯಸ್ಲಿ ಫಾರ್ ದಟ್ ಟೈಮು ಅಗೇನ್ ಇನ್ನೊಂದು ಟೈಮ್ ಆದಮೇಲೆ ಇನ್ನೊಂದು ಚೀಪರ್ ವರ್ಷನ್ ಬಂದ್ಬಿಡುತ್ತೆ, ಆವಾಗ ಕೊರಗೋಕ್ಕೆ ಸ್ಟಾರ್ಟ್ ಮಾಡಿ, ಅಲ್ಲಿ ತನಕ ಆದರೂ ನೀವು ಖುಷಿಯಾಗಿರ್ತೀರ. ಸೊ ಅಷ್ಟೇ ಹೇಳೋಣ ಅಂತ ಇದ್ದೆ. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.